ಮೆಸೇಜ್. ಅದೇ ರೀತಿ ನಾವು ಸಭೆಗೆ ಅಂಗಗಳಾಗಿದ್ದೇವೆ. ಇಲ್ಲಿ ಹೇಳುವಂಥದ್ದು ನಿನಗೆ ಅಟ್ಲೀಸ್ಟ್ ಒಂದು ರೋಲ್ ಆದ್ರೂ ಇರುತ್ತೆ. ಅಟ್ಲೀಸ್ಟ್ ಒಂದು ಇಲ್ಲ ಅಂತಂದ್ರೆ ಒಂದು ದೇವರು ಸುಳ್ಳುಗಾರ ಅಥವಾ ನೀನೊಬ್ಬ ಅಯೋಗ್ಯ. ಓಕೆ, ಯು ಹ್ಯಾವ್ ಎಸ್ಕೇಪ್ ಫ್ರಮ್ ದ ರೆಸ್ಪಾನ್ಸಿಬಿಲಿಟಿ ಗಿವೆನ್ ಟು ಯು, ಆರ್ ಯು ರಿಜೆಕ್ಟ್ ದ ಗಾಡ್ ವಾಸ್ ಗಿವೆನ್ ಟು ಯು. ನಮ್ಮ ಈ ದಿನದ ಸಂದೇಶಕ್ಕಾಗಿ ಆರಿಸಿಕೊಂಡಂತ ಒಂದು ಭಾಗ 1 Corinthians chapter 12 verse 4 to 11. ಕೊರಿಂಥದವರಿಗೆ ಬರೆದಂತ ಮೊದಲನೇ ಪತ್ರಿಕೆ 12ನೇ ಅಧ್ಯಾಯ 4ರಿಂದ 11ನೇ ವಚನ ತನಕ. ವರಗಳಲ್ಲಿ ಬೇರೆ ಬೇರೆ ಹುದ್ದೆಗಳುಂಟು, ದೇವರಾತ್ಮನು ಒಬ್ಬನೇ. ಸೇವೆಗಳಲ್ಲಿ ಬೇರೆ ಬೇರೆ ವಿಧಗಳುಂಟು, ಕರ್ತನು ಒಬ್ಬನೇ. ಕಾರ್ಯಗಳಲ್ಲಿ ಬೇರೆ ಬೇರೆ ವಿಧಗಳುಂಟು, ಸರ್ವರಲ್ಲಿಯೂ ಸರ್ವ ಕಾರ್ಯಗಳನ್ನು ಸಾಧಿಸುವ ದೇವರು ಒಬ್ಬನೇ. ಆದರೆ ಪ್ರತಿಯೊಬ್ಬನಲ್ಲಿ ತೋರಿ ಬರುವ ದೇವರಾತ್ಮನ ವರಗಳು ಸರ್ವರ ಪ್ರಯೋಜನಾರ್ಥವಾಗಿ ಕೊಡಲ್ಪಟ್ಟಿವೆ. ಒಬ್ಬನಿಗೆ ದೇವರಾತ್ಮನ ಮೂಲಕ ಜ್ಞಾನವಾಕ್ಯವು, ಒಬ್ಬನಿಗೆ ಆತ್ಮನಿಗೆ ಅನುಗುಣವಾಗಿ ವಿದ್ಯಾವಾಕ್ಯವು, ಒಬ್ಬನಿಗೆ ಆತ್ಮನೆಂದರೆ ನಂಬಿಕೆಯು, ಒಬ್ಬನಿಗೆ ಒಬ್ಬ ಆತ್ಮನೆಂದರೆ ನಾನಾ ರೋಗಗಳನ್ನು ವಾಸಿ ಮಾಡುವ ವರವು, ಒಬ್ಬನಿಗೆ ಮಹತ್ತುಗಳನ್ನು ಮಾಡುವ ವರವು, ಒಬ್ಬನಿಗೆ ಪ್ರವಾದನೆಯ ವರವು, ಒಬ್ಬನಿಗೆ ಸತ್ಯಾತ್ಮಗಳನ್ನು ವಿವೇಚಿಸುವ ವರವು, ಒಬ್ಬನಿಗೆ ವಿವಿಧ ವಾಣಿಗಳನ್ನಾಡುವ ವರವು, ಒಬ್ಬನಿಗೆ ವಾಣಿಗಳ ಅರ್ಥವನ್ನು ಹೇಳುವವರು ಕೊಡಲ್ಪಡುತ್ತವೆ. ಈ ವರಗಳೆಲ್ಲ ಆ ಒಬ್ಬ ಆತ್ಮನೇ ತನ್ನ ಚಿತ್ತಕ್ಕೆ ಬಂದ ಹಾಗೆ ಒಬ್ಬೊಬ್ಬನಿಗೆ ಹಂಚಿಕೊಟ್ಟು ನಡೆಸುತ್ತಾನೆ. ಈ ಅವಕಾಶವನ್ನು ದಯಪಾಲಿಸಿಕೊಟ್ಟಂತ ಸಭೆಗೆ, ಸಭೆಯವರಿಗೆ ನಾನು ವಂದನೆ ಸಲ್ಲಿಸ್ತೇನೆ. ಈ ಒಂದು ವಾಕ್ಯ ಭಾಗವನ್ನ ನಾವು ನೋಡುವಾಗ ಇದರಲ್ಲಿ ಬೇರೆ ಬೇರೆ ರೆಸ್ಪಾನ್ಸಿಬಿಲಿಟೀಸ್ ಅನ್ನ ನಾವು ನೋಡುವಂತರಾಗಿದ್ದೇವೆ. ಇಲ್ಲಿ ಒಂದು ವರಗಳಲ್ಲಿ ಬೇರೆ ಬೇರೆ ವಿಧಗಳುಂಟು. ದೇವರ ಆತ್ಮನು ಒಬ್ಬನೇ, ಸೇವೆಗಳಲ್ಲಿ ಬೇರೆ ಬೇರೆ ವಿಧಗಳುಂಟು, ಕರ್ತನು ಒಬ್ಬನೇ, ಕಾರ್ಯಗಳಲ್ಲಿ ಬೇರೆ ಬೇರೆ ವಿಧಗಳು, ಸರ್ವರಲ್ಲಿಯೂ ಸರ್ವ ಕಾರ್ಯಗಳನ್ನು ಸಾಧಿಸುವ ದೇವರೊಬ್ಬನೇ. ಆದರೆ ಪ್ರತಿಯೊಬ್ಬನಲ್ಲಿ ತೋರಿ ಬರುವ ದೇವರಾತ್ಮನ ವರವು ಎಂಬುದಾಗಿ ನಾವು ನೋಡ್ತೀವಿ. ಸೊ ಪ್ರತಿಯೊಬ್ಬನಿಗೂ ದೇವರಾತ್ಮನ ವರ ಇಲ್ಲಿ ಕೊಡಲ್ಪಟ್ಟಿದೆ ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಅದಾದ ನಂತರ ಒಬ್ಬನಿಗೆ ಜ್ಞಾನ, ಆಮೇಲೆ ಒಬ್ಬನಿಗೆ ವಾಕ್ಯದ ವಿದ್ಯೆ, ಅದಾದ ನಂತರ ನಂಬಿಕೆ, ಮತ್ತು ಅದ ನಂತರ ರೋಗಗಳನ್ನ ಗುಣ ಮಾಡುವಂತ ಒಂದು ವರ, ಮತ್ತು ಪ್ರವಾದನೆಯ ವರ, ಮತ್ತು ಅನ್ಯ ಭಾಷೆ ಮಾತನಾಡುವಂತ ವರ, ಮತ್ತು ಅನ್ಯ ಭಾಷೆಯನ್ನ ಅರ್ಥೈಸುವಂತ ಒಂದು ವರಗಳ ಕುರಿತಾಗಿ ಇಲ್ಲಿ ನೋಡುವಂತವರಾಗಿದ್ದೇವೆ. ಇದಾದ ನಂತರ ಈ ವರಗಳನ್ನೆಲ್ಲ ಆ ಒಬ್ಬ ಆತ್ಮನೇ ತನ್ನ ಚಿತ್ತಕ್ಕೆ ಬಂದ ಹಾಗೆ ಒಬ್ಬೊಬ್ಬನಿಗೆ ಹಂಚಿಕೊಟ್ಟು ನಡೆಸುವಂತವನು ಎಂಬುದಾಗಿ ನಾವು ನೋಡ್ತೇವೆ. ಇದೆಲ್ಲವೂ ಆ ಒಂದು ಸಭೆಯ ಒಂದು ಬೆಳವಣಿಗೆಗೋಸ್ಕರವೇ ಎಂಬುದಾಗಿ ಇದನ್ನ ಅರ್ಥ ಮಾಡ್ಕೊಬಹುದು. ಈ ವಾಕ್ಯವನ್ನ ನಾವು ನೋಡುವಾಗ ಸೊ ದೇರ್ ಆರ್ ಡಿಫರೆಂಟ್ ಕೈಂಡ್ಸ್ ಆಫ್ ರೋಲ್ಸ್, ಬೇರೆ ಬೇರೆ ರೆಸ್ಪಾನ್ಸಿಬಿಲಿಟೀಸ್ ಎಂಬುದಾಗಿ ನಾವು ನೋಡ್ತೀವಿ. ಅದಾದ ನಂತರ verse 11 we see, but one and the same Spirit works all these things, distributing to each one individually as he wills. ಸೊ ದೇವರ ಚಿತ್ತದ ಅನುಸಾರವಾಗಿ ಪ್ರತಿಯೊಬ್ಬನಿಗೆ ವರಗಳನ್ನ ದೇವರ ಆತ್ಮನು ಅನುಗ್ರಹಿಸಿ ಹಂಚಿ ಕೊಟ್ಟಿದ್ದಾನೆ ಎಂಬುದಾಗಿ ನಾವು ಇದರಲ್ಲಿ ವಿವರಣೆ ನೋಡುವಂತವರಾಗಿದ್ದೇವೆ. ಸೊ ಹಾಗಾದ್ರೆ ಈ 12ನೇ ಅಧ್ಯಾಯವನ್ನ ಪೌಲನು ಬರೆಯುವಂತ ಉದ್ದೇಶವನ್ನ ನಾವು ಅರಿಯುವಂತವರಾಗಿರೋಣ. ಯಾವ ಕಾರಣಕ್ಕಾಗಿ, ವಾಟ್ ಇಸ್ ದ ಪರ್ಪಸ್ ಬಿಹೈಂಡ್ ರೈಟಿಂಗ್ ದಿಸ್ ಪ್ಯಾಸೇಜ್, ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಅದನ್ನ ಬ್ಯಾಕ್ ಗ್ರೌಂಡ್ ನ ತಿಳ್ಕೊಬೇಕು. ಇದು ಯಾವ ಸಭೆಗೆ ಬರ್ತಾರೆ? ಈಗ ಕೊರಿಂಥದವರಲ್ಲಿ ಇರುವಂತ ಒಂದು ಸಭೆಗೆ, ಆ ಸಭೆಗೆ ಸೇರಿ ಈಗ ನಾವಿಲ್ಲಿ ಚಂದಾಪುರದ ಸಭೆ, ಅಲ್ಲಿ ಕೊರಿಂಥದವರ ಸಭೆಗೆ ಬರೆದಿರುವಂತ ಒಂದು ಪತ್ರಿಕೆ ಎಂಬುದಾಗಿ ನೋಡ್ತೀವಿ. ಸೊ ಈ ಕೊರಿಂಥದವರಿಗೆ ಬರೆದಂತ ಪತ್ರಿಕೆ ಎಂಬುದಾಗಿ ನಾವು ನೋಡೋದಾದ್ರೆ, ಕೊರಿಂಥದಲ್ಲಿ ಒಂದು ಸಭೆ ಇತ್ತು. ಸೊ ಆ ಸಭೆಯನ್ನ ದೃಷ್ಟಿಸಿ he is targeting the members of that assembly in Corinth and he is addressing them with this passage. So ಹಾಗಾದ್ರೆ what is the background with this city? ಈ ಸಭೆ ಹೆಂಗ್ ಶುರುವಾಯಿತು, ಈ ಸಭೆಯ ಪ್ರಾರಂಭ ಹೇಗಾಯ್ತು ಎಂಬುದಾಗಿ ನಾವು ಆಲೋಚಿಸುವಾಗ ಅದಕ್ಕಿಂತ ಮುಂಚಿತವಾಗಿ ದೇವರಾತ್ಮನ ವರಗಳ ಕುರಿತಾಗಿ ನಮಗೆ ಎಷ್ಟೋ ಕಡೆಗಳಲ್ಲಿ ನಮಗೆ ರೆಫರೆನ್ಸ್ ಸಿಕ್ಕುವಂತದ್ದಾಗಿದೆ. ಕೆಲವು ರೆಫರೆನ್ಸ್ ನ ಕೊಡ್ತೀನಿ, ಅದನ್ನ ತೆಗೆಯೋದ್ ಬೇಡ.
ಕೆಲವು ರೆಫರೆನ್ಸ್ ಅದು ರೋಮಾಪುರದ ಬರೋ ಪತ್ರಿಕೆಯಲ್ಲೂ ಸಹ ನಮಗೆ ಸಿಗುತ್ತೆ, ಮತ್ತೆ ಗಲಾತಿದವರು ಬರೆದಂತ ಪತ್ರಿಕೆಯಲ್ಲಿ ಸಿಗುತ್ತೆ, ಎಫೆಸದವರಿಗೆ ಬರೆದಂತ ಪತ್ರಿಕೆಯಲ್ಲಿ ಸಿಗುತ್ತೆ. ದೀಸ್ ಆರ್ ದ ರೆಫರೆನ್ಸಸ್ ಫಾರ್ ದ ಗಿಫ್ಟ್ ಆಫ್ ದ ಹೋಲಿ ಸ್ಪಿರಿಟ್. ಬಟ್ ಇದರ ಉದ್ದೇಶವನ್ನು ನಾವು ಕೊರಿಂಥದವರ ಸಭೆಯ ಚರಿತ್ರೆಯನ್ನ ನಾವು ನೋಡುವಾಗ ಅದು ನಮಗೆ ಅಪೋಸ್ತಲ ಬರೆದಂತ ಕೃತಿಗಳಲ್ಲಿ 18ನೇ ಅಧ್ಯಾಯದಲ್ಲಿ ನಮಗೆ ಅದು ಸಿಗುವಂತದ್ದಾಗಿದೆ. ಇನ್ ದ 18th chapter of Acts we have the introduction of the ಚರ್ಚ್ ಆಫ್ ಕೊರಿಂತ್ ಎಂಬುದಾಗಿ. ಈ ಕೊರಿಂತ ಎಲ್ಲಿತ್ತು ಅಂದ್ರೆ ಇಟ್ ವಾಸ್ ಅ ಸಿಟಿ ಇನ್ ಗ್ರೀಸ್ ಎಂಬ ಒಂದು ದೇಶದಲ್ಲಿ ಪ್ರಾಮುಖ್ಯವಾದಂತ ಒಂದು ಪಟ್ಟಣ ಕೊರಿಂತ ಅದಾಗಿತ್ತು ಎಂಬುದಾಗಿ. ಈ ಕೊರಿಂತ ಹೆಂಗಿತ್ತು ಅಂದ್ರೆ ಅದು ಮಂಗಳೂರು ತರ ಇತ್ತು, ಸಿ ಗಡಿ ಭಾಗದಲ್ಲಿ ಇತ್ತು, ಅದು ಕೋಸ್ಟಲ್ ಸಿಟಿ ಆಗಿ ಇತ್ತು. ಸೊ ಕೋಸ್ಟಲ್ ಸಿಟಿ ಪ್ಲಸ್ ಲ್ಯಾಂಡ್ ಸುತ್ತಮುತ್ತ, ಈಗ ಮಂಗಳೂರು ಆದ್ರೆ ಅದು ತೀರದಲ್ಲಿದೆ, ಬಟ್ ಇದು ಹೆಂಗಿತ್ತು ಅಂದ್ರೆ ಯು ಶೇಪ್ ಅಲ್ಲಿ ಇತ್ತು. ಆ ಕಡೆನೂ ಲ್ಯಾಂಡ್, ಈ ಕಡೆ ಲ್ಯಾಂಡ್, ಈ ಕಡೆ ಒಂದು ಒಳ್ಳೆ ವಂಡರ್ಫುಲ್ ವ್ಯೂ, ಬ್ಯೂಟಿಫುಲ್ ವ್ಯೂ. ಸೊ ಇಟ್ ವಾಸ್ ಅ ಪೋರ್ಟ್ ಸಿಟಿ ಎಂಬುದಾಗಿ ನಾವು ಕರಿತೀವಿ. ಗೋವಾ ಇಸ್ ಅ ಪೋರ್ಟ್ ಸಿಟಿ, ವೆಸ್ಟ್ ಬೇ ಆಫ್ ಬೆಂಗಾಲ್ ಇಸ್ ಅ ಪೋರ್ಟ್ ಸಿಟಿ, ಮತ್ತೆ ವಿಶಾಖಪಟ್ಟಣಂ ಇಸ್ ಅ ಪೋರ್ಟ್ ಸಿಟಿ, ಇಂಥ ಕೋಚಿ ಇಸ್ ಅ ಪೋರ್ಟ್ ಸಿಟಿ, ಇಂಥ ಬೇರೆ ಬೇರೆ ಪೋರ್ಟ್ ಸಿಟಿಗಳಾಗಿರುವಂತ ಈ ಕೊರಿಂತ್ ಆಲ್ಸೋ ವಾಸ್ ಅ ಪೋರ್ಟ್ ಸಿಟಿ. ಈ ಪೋರ್ಟ್ ಸಿಟಿಗಳ ವಿಶೇಷತೆ ಏನಂದ್ರೆ ಅಲ್ಲಿರುವಂತವರೆಲ್ಲ ಸಾಹುಕಾರಗಳು, ಯಾಕೆ? ದೇ ಹ್ಯಾವ್ ಎಸ್ಟಾಬ್ಲಿಷ್ ದರ್ ಓನ್ ಬಿಸ್ನೆಸಸ್, ದೇ ಆರ್ ರಿಚ್, they are economically stable. Okay, it was a wonderful city, beautiful ಆಗಿತ್ತು. ಓಕೆ, ಅಷ್ಟಲ್ಲದೆ ಇದು ಅಲ್ಲಿರುವಂತ ವಾಸಿಸುವಂತ ಪ್ರತಿಯೊಬ್ಬರು ಸಾಹುಕಾರರಾಗಿದ್ರು, ಹಣವಂತರಾಗಿದ್ರು, ಆಸ್ತಿವಂತರಾಗಿದ್ರು, ಸ್ವಂತ ಬಿಸ್ನೆಸ್ ಗಳಿತ್ತು. ಓಕೆ, ಈ ಒಂದು ಕೊರಿಂಥದವರಿಗೆ ಬರೆದಂತ ಪತ್ರಿಕೆಯಲ್ಲಿ ಈ ಒಂದು ಅಪೊಸ್ತಲಿಕ ಕೃತ್ಯ 18ನೇ ಅಧ್ಯಾಯ 1ರಿಂದ 6ನೇ ವಚನ ತನಕ ನಾವು ಓದ್ಕೊಳ್ಳೋಣ. Acts chapter 18. After these things, Paul departed from Athens and came to Corinth. He came to Corinth and found a certain Jew named Aquila, born in Pontus. Okay, so introduction of Aquila and Aquila ಎಂಬುದಾಗಿ ನೋಡ್ತೀವಿ. Okay, lately come from Italy with his wife Priscilla, because that Claudius had commanded all Jews to depart from Rome. Okay, and came unto them, and because he was of the same craft, he abode with them and wrought, for by their occupation they were tent makers. And he reasoned in the synagogue every Sabbath and persuaded the Jews and the Greeks. Okay. And when Silas ಸೊ ಫೈನ್, ಈ ಫಸ್ಟ್ ಟು ವರ್ಸಸ್ ಅಲ್ಲಿ ನಾವೇನ್ ನೋಡ್ತೀವಿ? ಇಂಟ್ರೊಡಕ್ಷನ್ ಆಫ್ ಅಕ್ವಿಲಾ ಅಂಡ್ ಪ್ರಿಸಿಲ್ಲಾ. ಇನ್ನ 2 ಕ್ಯಾರೆಕ್ಟರ್ ಗಳಿಗೆ ಆಡ್ ಐತಿ. ಈಗ ಏನು ಅವ್ರ ಹೆಸರು? ಅಕ್ವಿಲಾ ಅಂಡ್ ಪ್ರಿಸಿಲ್ಲಾ. ಇವ್ರು ಇಬ್ರು ಏನಾಗಿದ್ರು? ಗಂಡ ಹೆಂಡತಿ ಆಗಿರು. ಹೆಂಗ್ ಬಂದ್ರು ಇಲ್ಲಿ ಕೊರಿಂಥಿಗೆ? ಓಡಿಸಿದ್ರು. ಕ್ಲಾಡಿಯಸ್ ಅವನು ಓಡಿಸ್ತಾ. He sent all the Jews. ಆ ಒಂದು ಆಜ್ಞೆ ಒಂದು ಇತ್ತು. He sent all the Jews to, so ಇಲ್ಲಿ ಬಂದು ಸೆಟ್ಲ್ ಆದ್ರು. ಸೊ they were Jews. ಓಕೆ, ಸೊ ಈ ಅಕ್ವಿಲಾ ಪ್ರಿಸಿಲ್ಲಾ ಏನ್ ಮಾಡಿದ್ರು? ಪೌಲನ್ ಬಂದಾಗ ದೇ ಜಾಯಿಂಡ್ ಟುಗೆದರ್, ಪೌಲನ್ ಜೊತೆ ಸೇರಿ ಈಗ ಸಭೆಯ ಸೇವೆಯನ್ನ, ಕ್ರಿಸ್ತನ ಸೇವೆಯನ್ನ ಅವರು ಪ್ರಾರಂಭ ಮಾಡೋದಕ್ಕೆ ಶುರು ಮಾಡಿದ್ರು ಎಂಬುದಾಗಿ ಈ ಒಂದು ಇಂಟ್ರೊಡಕ್ಷನ್ ನಮಗೆ ಸಿಗುತ್ತೆ. ಅದು 4 ಮತ್ತೆ 6ನೇ ವಚನದಲ್ಲಿ ಈ ಸಭೆಯ ಸೇವೆಯ ಪ್ರಾರಂಭದ ಕುರಿತಾಗಿ ನಾವು ನೋಡೋದು. 5ನೇ ವಚನ ದಯವಿಟ್ಟು ಓದಿ. ಸೊ ಈಗ ಯಾರು ಬರ್ತಾ ಇದಾರೆ? ಇನ್ನೂ 2 ಅಡಿಷನ್ಸ್. ಈಗಾಗಲೇ 3 ಜನ ಇದ್ರು, ಎಲ್ಲರೂ ಟೆಂಟ್ ಮೇಕರ್ಸ್. ಅವರವರು ವೃದ್ಧಿಯಲ್ಲಿ ಸಭಾ ಸೇವೆಯನ್ನ, ಕ್ರೈಸ್ತಿಯ ಸೇವೆಯನ್ನ ಆಗ್ಲೇ ಮಾಡ್ತಾ ಇದ್ರು. ಇವ್ರ ಜೊತೆ ಈಗ ಇನ್ನಿಬ್ರು ಸೇರಿದ್ರು, ತಿಮೋತಿ ಮತ್ತೆ ಸೀಲನು ಇವ್ರ ಜೊತೆ ಸೇರಿದರು ಎಂಬುದಾಗಿ ನಾವು ನೋಡ್ತೀವಿ. ಅದಾದ ನಂತರ ಈ 11ನೇ ವಚನವನ್ನು ನಾವು ಓದುವಾಗ ಅದು ಎಷ್ಟು ವರ್ಷ ಪೌಲನು ಅಲ್ಲಿ ಸೇವೆ ಮಾಡಿದನು ಎಂಬುದಾಗಿ ನಾವು ನೋಡ್ತೀವಿ. 1 ವರ್ಷ 6 ತಿಂಗಳು. ಸೊ 1 ವರ್ಷ 6 ತಿಂಗಳು ಅಂದ್ರೆ 1.5 ವರ್ಷ ಸತತವಾಗಿ ಯಾರ್ಯಾರೀಗ? ಅಕ್ವಿಲಾ, ಪ್ರಿಸಿಲ್ಲಾ ಮತ್ತೆ ಪೌಲನು. ತಿಮೋತಿ ಸೀಲ ಗೊತ್ತಿಲ್ಲ, ಅದು 1.5 ವರ್ಷ ಇದ್ರ ಇಲ್ವಂತ ಗೊತ್ತಿಲ್ಲ, ಬಟ್ ಅವ್ರ ಜೊತೆ ಪ್ರಾರಂಭದಲ್ಲಿ ಇದ್ರು. ಓಕೆ, ಸೊ ಇವರೆಲ್ಲರೂ ಎಷ್ಟು ಕಾಲ? ಈಗ ಪೌಲನು 1.5 ವರ್ಷ ಹಿ ಮಿನಿಸ್ಟರ್ಡ್ ಇನ್ ದ ಪ್ಲೇಸ್ ಆಫ್ ಕೊರಿಂತ್ ಎಂಬುದಾಗಿ ನೋಡ್ತೀವಿ. 6ನೇ ವಚನದಲ್ಲಿ ಒಂದು ನಿರ್ದಿಷ್ಟವಾದ ಒಂದು ಘಟನೆ ಈ ಕೊರಿಂಥದ ಪ್ರಾಂತ್ಯದಲ್ಲಿ ಆಗುವಂತದ್ದಾಗಿದೆ. ಏನು ಅದು ಎಂಬುದಾಗಿ ನಾವು ನೋಡೋಣ. ಅವರು ಎದುರಿಸಿ ದುಷ್ಟರಾಗಿ 5ರಿಂದ ಓದಿ ಬ್ರದರ್. 5 ಮತ್ತೆ 6. ಸೀಲನು ತಿಮೋತಿಯನು ಮೆಕೆದೋನಿನಿಂದ ಬಂದಾಗ ಪೌಲನು ದೇವರ ವಾಕ್ಯವನ್ನು ಬೋಧಿಸುವುದರಲ್ಲಿ ಅತ್ಯಾಸಕ್ತಿಯುಳ್ಳವನಾಗಿ ಯೇಸುವೇ ಬರಬೇಕಾದ ಕ್ರಿಸ್ತನೆಂದು ಯೆಹೂದ್ಯರಿಗೆ ಖಂಡಿತವಾಗಿ ಸಾಕ್ಷಿ ಹೇಳಿದನು. ಅವರು ಎದುರಿಸಿ ದುಷ್ಟರಾಗಿ ಅವನು ತನ್ನ ವಸ್ತ್ರಗಳನ್ನು ಚೂಡಿಸಿ ಅವರಿಗೆ, ನಿಮ್ಮ ನಾಶನಕ್ಕೆ ನೀವೇ ಹೊಣೆ, ನಾನು ಇಂದಿನಿಂದ ಶುದ್ಧ ಮನಸ್ಸುಳ್ಳವನಾಗಿ ಅನ್ಯಜನರ ಬಳಿಗೆ ಹೋಗುತ್ತೇನೆ ಎಂದು ಹೇಳಿ ಆ ಸ್ಥಳವನ್ನು ಬಿಟ್ಟು ದೇವರಿಗೆ ಭಯಪಡುವನಾಗಿದ್ದ ತಿತ್ತಿಯಸ್ತನೆಂಬುವನ ಮನೆಗೆ ಹೋದನು.
ಸೊ ಇಲ್ಲಿ ನಾವು ನೋಡ್ತೇವೆ ಒಂದು ಘಟನೆ. ಈಗ ಏನ್ ಮಾಡ್ತಾರೆ, ಪ್ರತಿ ವಾರ ತಿಮೋತಿ ಶೀಲ ಬರೋದಕ್ಕಿಂತ ಮುಂಚೆ ಏನ್ ಮಾಡ್ತಾ ಇದ್ರು, ಸಬ್ಬತ್ ದಿನದಲ್ಲಿ ಆ ಸಿನೋಗಾಗೆ ಹೋಗಿ ದೇವರ ವಾಕ್ಯವನ್ನ ಸಾರ್ತಾ ಇದ್ರು. ಕ್ರಿಸ್ತನೇ ಬರಬೇಕಾಗಿರುವಂತ ಮೆಸ್ಸಿಯನು ಎಂಬುದಾಗಿ ಯಾರಿಗೆ ಸಾರ್ತಾ ಇದ್ರು, ಅಲ್ಲಿರುವಂತ ಯಹೂದ್ಯರಿಗೆ ಸಾರ್ತಾ ಇದ್ರು. ಇಲ್ಲಿ 5 ಜನದಲ್ಲಿ 3 ಜನ ಯಹೂದಿರ ಅಂತ ಗೊತ್ತು, ತಿಮೋತಿ ಶೀಲನು ಯಹೂದಿರಲ್ಲ ಅನ್ಸುತ್ತೆ. ಓಕೆ, ಸೊ ಈ 5 ಈಗ ಯಹೂದ್ಯರಿಗೆ ಅವರು ಸುವಾರ್ತೆಯನ್ನ ಸಾರ್ತಾ ಇದ್ರು. ಆದ್ರೆ 5 ಮತ್ತೆ 6ನೇ ವಚನದಲ್ಲಿ ನಾವು ನೋಡ್ತೀವಿ, ಪೌಲನು ಎದ್ದು ನಿಂತು ಯಹೂದ್ಯರು ರಕ್ಷಣೆಯನ್ನು ಹೊಂದಬೇಕೆಂಬುದಾಗಿ ಸುವಾರ್ತೆಯನ್ನು ಸಾರಿದಾಗ ಏನ್ ಮಾಡ್ತಾ ಇದ್ದಾರೆ, ನೀನು ಯು ಆರ್ ಬ್ಲಾಸ್ಫೇಮಿಂಗ್, ನೀನು ಅನ್ನುವಂತ ಬೋಧನೆ ನಾವು ಒಪ್ಕೊಳ್ಳೋದಿಲ್ಲ, ಕ್ರಿಸ್ತನೇ ಮೆಸ್ಸಿಯನ್ ಎಂಬುದಾಗಿ ನಾವು ನಂಬಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಯಾರು ಹೇಳ್ತಾ ಇದ್ದಾರೆ, ಯಹೂದ್ಯರು ಅವ್ರು ಹೇಳ್ತಾ ಇದ್ದಾರೆ. ಆ ಹೇಳುವಂತ ಸಂದರ್ಭದಲ್ಲಿ ಈಗ ಪೌಲ ಏನ್ ಮಾಡ್ತಾ ಇದ್ದಾನೆ, he is moving on to another part of ministry. ಆ ಸೇವೆಯನ್ನ ಬಿಟ್ಟು ಯಹೂದ್ಯರ ಮಧ್ಯದಲ್ಲಿ ಸೇವೆ ಮಾಡೋದನ್ನ ಬಿಟ್ಟು ಈಗ ಎಲ್ಲೋಗಿದ್ದಾನೆ, ಅನ್ಯ ಜನರ ಮಧ್ಯದಲ್ಲಿ ಹೋಗಿ ಸೇವೆ ಮಾಡುವಂತ ವ್ಯಕ್ತಿಯಾಗಿ ನಾವು ನೋಡುವಂತವರಾಗಿದ್ದೇವೆ. ಆದ್ರಿಂದ ಈ ಕೊರಿಂಥದಲ್ಲಿ ಇರುವಂತ ಸಭೆ ಮೆಜಾರಿಟಿ ಏನಾಗಿತ್ತು, ಅನ್ಯರಾಗಿದ್ರು. ಯಹೂದ್ಯರು ಬರೀ ಮೈನಾರಿಟಿ. ಕೊರಿಂಥದಲ್ಲಿರುವಂತ ಸಭೆಯಲ್ಲಿ ಯಹೂದ್ಯರು ಮೈನಾರಿಟಿ. So the majority of the people in the church of Corinth were Gentiles, ಅನ್ಯರು ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಈ ಒಂದು 18ನೇ ಈ ಸಭೆ ಈ ಕೊರಿಂಥದಲ್ಲಿ ಸೇವೆ ಪ್ರಾರಂಭವಾಗಿದ್ದು ಕ್ರಿಸ್ತ ಶಕ 52 ಎಂಬುದಾಗಿ ಇತಿಹಾಸ ತಿಳಿಸುವಂತದ್ದಾಗಿದೆ. ಈ ಕೊರಿಂಥದವರಿಗೆ ಬರೆದಂತ ಪತ್ರಿಕೆ, ದಿ ಅಡ್ರೆಸ್ ಟು ದ ಚರ್ಚ್ ಆಫ್ ಕೊರಿಂತ್ ವಾಸ್ ಬಿಟ್ವೀನ್ AD 53 to 57 ಎಂಬುದಾಗಿ ಚರಿತ್ರೆ ಹೇಳುವಂತದ್ದು. ಸೊ ಆಲ್ಮೋಸ್ಟ್ 2-3 years ಆದ ನಂತರ, ಸೊ 1.5 ವರ್ಷ ಸೇವೆ, ಅದಾದ ನಂತರ 2 years, 1.5 years, 2 years, 2-3 years ಗ್ಯಾಪ್ ಆದ ನಂತರ ಬರೆಯುವಂತ ಪತ್ರಿಕೆ ಕೊರಿಂಥದವರಿಗೆ ಬರುವಂತ ಮೊದಲನೆಯ ಪತ್ರಿಕೆ ಎಂಬುದಾಗಿ ನೋಡ್ತೀವಿ. ಸೊ ಇದನ್ನ ಗಮನದಲ್ಲಿ ಇಟ್ ಇಸ್ ಅ ವೆರಿ ಡೈವರ್ಸ್ ಕಾಂಗ್ರಿಗೇಷನ್. ಇಟ್ ವಾಸ್ ಅ ವೆರಿ, ಆದ್ರೆ ಅನ್ಯರು ಜಾಸ್ತಿ ಇದ್ರು. ಒಂದೇ ಜನಾಂಗಕ್ಕೆ ಸೇರಿದವರು ಇಲ್ಲ, ಒಂದೇ ಭಾಷೆಗೆ ಸೇರಿದವರು ಇರಲಿಲ್ಲ. ಯಾಕಂದ್ರೆ ಈ ಅಕ್ವಿಲಾನೇ ಇಟಾಲಿಯನ್, ಓಕೆ, ಯಹೂದ್ಯನಾಗಿದ್ರು, ಹಿ ವಾಸ್ ಅನ್ ಇಟಾಲಿಯನ್. ಸೊ ಇಂತ ಒಂದು ಬ್ಯಾಕ್ ಗ್ರೌಂಡ್ ಅಲ್ಲಿ ಬೆಳೆದಂತ ಸಭೆ ಕೊರಿಂಥದ ಒಂದು ಸಭೆ. ಓಕೆ, ಈ ಸಭೆಗೆ ದೃಷ್ಟಿಸಿ ಬರೆಯುವಂತ ಒಂದು ಅಧ್ಯಾಯ 12ನೇ ಅಧ್ಯಾಯವನ್ನು ನಾವು ನೋಡುವಾಗ, there was a goal, there was an intention, there was a purpose behind writing the chapter 12. ಏನು ಎಂಬುದಾಗಿ ನೋಡಿದ್ರೆ, 3 ವಿಧವಾದಂತ ಒಂದು ಸಮಸ್ಯೆಗಳನ್ನ ಈ ಕೊರಿಂಥದ ಸಭೆ ಎದುರಿಸಿ ಬಂತು ಎಂಬುದಾಗಿ ನೋಡ್ತೀವಿ. ಸೊ ಪಾಲ್ ಅಡ್ರೆಸ್ಡ್ 3 ಪ್ರಾಬ್ಲಮ್ಸ್ ಟು ದ ಚರ್ಚ್ ಆಫ್ ಕೊರಿಂತ್. ಮೊದಲನೆಯ ಪ್ರಾಬ್ಲಮ್ ಏನು ಎಂಬುದಾಗಿ ನಾವು ನೋಡೋದಾದ್ರೆ 12ನೇ ಅಧ್ಯಾಯ 3ನೇ ಅಧ್ಯಾಯ ಕೊರಿಂಥದವರ ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 1ರಿಂದ 3ನೇ ವಚನ ತನಕ ನಾವು ಓದೋಣ. ಸಹೋದರರೇ, ನಾನಂತೂ ದೇವರಾತ್ಮನಿಂದ ನಡೆಸಿಕೊಳ್ಳುವವರೆಗೆ ತಕ್ಕಂತೆ ನಿಮ್ಮ ಸಂಗಡ ಮಾತನಾಡದೆ, ಪ್ರಾಪಂಚಿಕರು, ಕ್ರಿಸ್ತನ ವಿಷಯದಲ್ಲಿ ಎಡೆಗೂಸುಗಳು ಆಗಿರುವಂತವರಿಗೆ ತಕ್ಕಂತೆ ನಿಮ್ಮ ಸಂಗಡ ಮಾತನಾಡಬೇಕಾಯಿತು. ನಿಮಗೆ ಹಾಲು ಕುಡಿಸಿದೆನು, ಅನ್ನ ಕೊಡಲಿಲ್ಲ. ಅನ್ನ ತಿನ್ನುವುದಕ್ಕೆ ನಿಮಗೆ ಇನ್ನೂ ಶಕ್ತಿ ಇರಲಿಲ್ಲ. ಈಗಲಾದರೂ ಶಕ್ತಿ ಇಲ್ಲ, ಯಾಕೆಂದರೆ ಇನ್ನು ಶರೀರಾಧೀನ ಸ್ವಭಾವವುಳ್ಳವರಾಗಿದ್ದೀರಿ. ನಿಮ್ಮೊಳಗೆ ಹೊಟ್ಟೆ ಕಿಚ್ಚು ಜಗಳಗಳು ಇರುವಲ್ಲಿ ನೀವು ಶರೀರಾಧೀನ ಸ್ವಭಾವವುಳ್ಳವರಾಗಿದ್ದು ಕೇವಲ ನರಪ್ರಾಣಿಗಳಂತೆ ನಡೆಯುತ್ತಿರಲ್ಲವೇ? ಸೊ ಇಲ್ಲಿ ಏನ್ ಗಮನಿಸ್ತೀವಿ, ದ ಫಸ್ಟ್ ಪ್ರಾಬ್ಲಮ್ ದಟ್ ವಾಸ್ ಅಡ್ರೆಸ್ಡ್, ದಟ್ ವಾಸ್ ರೆಕಗ್ನೈಸ್ಡ್ ಇನ್ ದ ಚರ್ಚ್ ಆಫ್ ಕೊರಿಂಥ್ ವಾಸ್ ಕಾರ್ನಲ್ ಮೈಂಡ್. ಅಂದ್ರೆ ಶರೀರ ದೀನ ಸ್ವಭಾವವು ಅವರಲ್ಲಿ ಕಂಡು ಬಂತು ಎಂಬುದಾಗಿ ನೋಡ್ತೀವಿ. ಪ್ರಾಪಂಚಿಕರು ಇವರಾಗಿದ್ದರು. ಯಾರು? ಅನ್ಯ ಜನರಲ್ಲ. ಯೇಸು ಸ್ವಾಮಿಯನ್ನು ಅಂಗೀಕಾರ ಮಾಡಿ ಸಭೆಯ ಸೇವೆಯಲ್ಲಿ ಪಾಲುಗಾರಿಕೆಯನ್ನು ಹೊಂದಿದಂತ ವಿಶ್ವಾಸಿಗಳು ಯಾರಾಗಿದ್ರು? ಪ್ರಾಪಂಚಿಕರಾಗಿದ್ರು, ಶರೀರ ಭಾವದವರಾಗಿದ್ರು. ದೇವರ್ ಕಾರ್ನಲ್ ಮೈಂಡೆಡ್. ಕಾರ್ನಲ್ ಮೈಂಡೆಡ್ ಅಂದ್ರೆ ಏನೆಂಬುದಾಗಿ ಈ ಒಂದು ಓದಿದಂತ ಪ್ಯಾಸೇಜ್ ಅಲ್ಲಿ ನಾವು ನೋಡುವಂತವರಾಗಿರೋಣ. ವಾಟ್ ಆರ್ ದ ಪ್ರಾಬ್ಲಮ್ಸ್ ದಟ್ ದೇ ಫೇಸ್ಡ್ ಥ್ರೂ ದಿಸ್ ಕಾರ್ನಾಲಿಟಿ. ಇಲ್ಲಿ ನಾವು ನೋಡುವಾಗ, ಸಹೋದರರೇ, ನಾನಂತೂ ದೇವರಾತ್ಮನಿಂದ ನಡೆಸಿಕೊಳ್ಳುವವರಿಗೆ ತಕ್ಕಂತೆ ನಿಮ್ಮ ಸಂಗಡ ಮಾತನಾಡದೆ, ಅಂದ್ರೆ ನೀವು ದೇವರಾತ್ಮದಿಂದ ನಡೆಸಿ ಕೊಳ್ಳಬೇಕಾದಂತ ವ್ಯಕ್ತಿಗಳಾಗಿರ್ಬೇಕಾಗಿತ್ತು. ಆದ್ರೆ ಅದಿಲ್ಲದೆ ಕಾರಣ ಈಗ ಯಾವ ರೀತಿ ನಿಮ್ ಜೊತೆ ಮಾತಾಡ್ತಾ ಇದ್ದೀನಿ, ಪ್ರಾಪಂಚಿಕರಾಗಿ. ಐ ಆಮ್ ಅಡ್ರೆಸ್ಸಿಂಗ್ ಯು ಆಸ್ ವರ್ಲ್ಡ್ಲಿ ಪೀಪಲ್ ಬಿಕಾಸ್ ಯು ಹ್ಯಾವ್ ನಾಟ್ ಮೇಂಟೈನ್ ದ ಸ್ಟ್ಯಾಂಡರ್ಡ್ ದಟ್ ಗಾಡ್ ಹ್ಯಾಸ್ ಕಾಲ್ಡ್ ಯು ಫಾರ್. ಯಾವ ಒಂದು ಯೋಗ್ಯತೆಯನ್ನು ನೀವು ಕಾಪಾಡಿಕೊಳ್ಳಬೇಕಾಗಿತ್ತೋ
ನೀವು ಆ ಯೋಗ್ಯತೆಯನ್ನ ಬಿಟ್ಟು ಪ್ರಾಪಂಚಿಕರಾಗಿ ಸಭೆಯಲ್ಲಿ ವಿಶ್ವಾಸಿಗಳಾಗಿ ಜೀವನ ಮಾಡ್ತಾ ಇದ್ದೀರಾ. ಸುಮ್ನೆ ಹೆಸರಿಗಷ್ಟೇ, ವಾಡಿಕೆಗಾಗಿ ಅಷ್ಟೇ ನೀವು ಸಭೆಯಲ್ಲಿ ಕೂತಿದ್ದೀರಾ ಅಷ್ಟೇ. ಬಟ್ ನೀವೆಲ್ಲ ಪ್ರಾಪಂಚಿಕರು. ನಿಮ್ಮ ಮನಸ್ಸೆಲ್ಲ ಎಲ್ಲಿದೆ? ಪ್ರಪಂಚದ ಮೇಲಿದೆ. ನಿಮ್ಮ ಮನಸ್ಸಲ್ಲಿ ಎಲ್ಲಿದೆ? ನಿಮ್ಮ ಆಸ್ತಿಗಳ ಮೇಲಿದೆ. ಆಮೇಲೆ ನಾವು ಓದ್ಕೊಂಡ್ ಬರೋಣ. ಓಕೆ, ಅದಾದ ನಂತರ ಸೊ ಇಟ್ ಇಸ್ ಅ ಕಾನ್ಫ್ಲಿಕ್ಟ್ ಬಿಟ್ವೀನ್ ದ ಮೈಂಡ್ ಆಫ್ ದ ಸ್ಪಿರಿಟ್ ಅಂಡ್ ದ ಮೈಂಡ್ ಆಫ್ ದ ಫ್ಲೆಶ್. ಓಕೆ, ದ ಸ್ಪಿರಿಚುವಲ್ ಮೈಂಡ್ ವರ್ಸಸ್ ಕಾರ್ನಲ್ ಮೈಂಡ್. ಆತ್ಮಿಕವಾದ ಸಂಗತಿಗಳು ಯಾವುದ್ರ ಜೊತೆ ಯುದ್ಧ ಆಗ್ತದೆ? ಈಗ ಪ್ರಾಪಂಚಿಕವಾದಂತಹ ಸಂಗತಿಗಳ ಮೇಲೆ ಆ ಎರಡು ವಿಷಯಗಳು, there is a war that has been happening inside the church with respect to this. ಎರಡನೇದಾಗಿ ಓಕೆ, ಅದಾದ ಕ್ರಿಸ್ತನ ವಿಷಯದಲ್ಲಿ ಯಾವ ರೀತಿ ಎಳೆ ಗೂಸುಗಳು ಆಗಿರುವಂತವರಿಗೆ ತಕ್ಕಂತೆ ನಿಮ್ಮ ಸಂಗಡ ಸೊ ಯಾವ ರೀತಿ ಈಗ ಆಗ್ಲೇ ಏನಾಗಿರ್ಬೇಕಾಗಿತ್ತು ಅವರು? ದೇ ಶುಡ್ ಹ್ಯಾವ್ ಬೀನ್ ಮೆಚ್ಯೂರ್. ಆತ್ಮಿಕವಾದಂತ ಒಂದು ಏನಂತಾರೆ ಮೆಚ್ಯೂರಿಟಿಗೆ ಅವ್ರು ಬರ್ಬೇಕಾಗಿತ್ತು, ಬೆಳವಣಿಗೆಗೆ ಬರ್ಬೇಕಾಗಿತ್ತು ಅವರು. ಆದ್ರೆ ಇನ್ನೂ ಎಳುಗೂಸಿನ ರೀತಿಯಾಗಿ ಆ ರೀತಿಯಾಗಿ ನಿಮ್ಮನ್ನ ಅಡ್ರೆಸ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನೀವು ಈ ಕ್ರಿಸ್ತನನ್ನ ನಿಮ್ಮ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡ್ಕೊಂಡು ನೀವು ಬೆಳಿಬೇಕಾಗಿತ್ತು. ಆದ್ರೆ ಇನ್ನೂ ನೀವು ಅಲ್ಲೇ ಇದ್ದೀರಾ. ಆದ ಕಾರಣ ನಿಮ್ಮನ್ನ ಪ್ರಾಪಂಚಿಕರಾಗಿ, ನಿಮ್ಮನ್ನ ಕೂಸುಗಳಾಗಿ ಐ ಆಮ್ ಅಡ್ರೆಸ್ಸಿಂಗ್ ಯು ಎಂಬುದಾಗಿ ಆತನು ಹೇಳ್ತಾನೆ. ಅದಾದ ನಂತರ ಆ ಮೂರು ಸಂಗತಿಗಳ ಕುರಿತಾಗಿ ಆತನು ಹೇಳುವಂತನ ಇದೆ. ಏನು ಎಂಬುದಾಗಿ ನೀವು ನೋಡೋದಾದ್ರೆ 3ನೇ ವಚನದಲ್ಲಿ ನೋಡೋಣ. ಓಕೆ, ಅದಕ್ಕೆ 2ನೇ ವಚನದಲ್ಲಿ ಬಿಟ್ಟು ಓದಿ. ನಿಮಗೆ ಆಹಾರ ಕುಡಿಸಿದೆನು, ಅನ್ನ ತಿನ್ನುವುದಕ್ಕೆ ನಿಮಗೆ ಇನ್ನೂ ಶಕ್ತಿ ಇರಲಿಲ್ಲ, ಈಗಲಾದರೂ ಶಕ್ತಿ ಇಲ್ಲ. ಇಲ್ಲಿಂದ ಗಮನಿಸಿ. ಯಾಕಂದರೆ ಇನ್ನು ಶರೀರ ದೀನ ಸ್ವಭಾವದವರಾಗಿ, ಇನ್ನೂ ನೀವು ಶರೀರದೀನ ಸ್ವಭಾವ ಉಳ್ಳವರಾಗಿದ್ದೀರಿ ಏನೆಂಬುದಾಗಿ ಇಲ್ಲಿ ಹೇಳ್ತಾನೆ. ಏನದು ಶರೀರ? ನಿಮ್ಮೊಳಗೆ ಹೊಟ್ಟೆ ಕಿಚ್ಚು, ಜಗಳಗಳು. ಓಕೆ, ಇಂಗ್ಲಿಷ್ ಅಲ್ಲಿ 3 ಪದ ಯೂಸ್ ಮಾಡ್ತಾರೆ: ಎನ್ವಿ, ಸ್ಟ್ರೈಫ್ ಅಂಡ್ ಡಿವಿಷನ್. ಎನ್ವಿ ಅಂದ್ರೆ ಹೊಟ್ಟೆ ಕಿಚ್ಚು, ಸ್ಟ್ರೈಫ್ ಅಂದ್ರೆ ಜಗಳ, ಡಿವಿಷನ್ ಅಂದ್ರೆ ಭೇದ ಭಾವ. ಯಾರಲ್ಲಿ? ಒಂದೇ ರೊಟ್ಟಿ, ಒಂದೇ ಪಾತ್ರೆಯಲ್ಲಿ ಮುರಿಯುವಂತವರಲ್ಲಿ ಕಂಡು ಬರುವಂತ ಸಂಗತಿಗಳಿವು. ಅನ್ಯ ಜನರಲ್ಲ, ಅವಿಶ್ವಾಸಿಗಳಲ್ಲ, ವಿಗ್ರಹ ಆರಾಧನೆ ಅವರಲ್ಲಿ ತೊಡಗಿರುವಂತವರಲ್ಲ, ಯೇಸು ಸ್ವಾಮಿ ನಿಜ ದೇವರನ್ನು ಅಂಗೀಕಾರ ಮಾಡಿಕೊಂಡಿರುವಂತ ಈ ಜನರಲ್ಲಿ ಕಂಡು ಬರುವಂತ ಈ 3 ಸಂಗತಿಗಳು: ಹೊಟ್ಟೆ ಕಿಚ್ಚು, ಜಗಳ, ಭೇದ ಭಾವಗಳು. ಒಬ್ಬ ಉದ್ಧಾರ ಆದ್ರೆ, ಆಗ್ಲೇ ಹೇಳಿದೆ, ಕೊರಿಂಥ ಪಟ್ಟಣ ಇಟ್ ವಾಸ್ ಅ ಪ್ರಾಸ್ಪರಸ್ ಪ್ಲೇಸ್ ಎಂಬುದಾಗಿ, ಎಕನಾಮಿಕಲಿ ಸ್ಟೇಬಲ್, ಬ್ಯೂಟಿಫುಲ್ ಪ್ಲೇಸ್. ಒಬ್ಬ ಉದ್ಧಾರ ಆದ್ರೆ ಅವನ ಬಿಸ್ನೆಸ್ ಅಲ್ಲಿ ಜಾಸ್ತಿ ಆದ್ರೆ ಹೊಟ್ಟೆ ಕಿಚ್ಚು. ಎಲ್ಲಿ? ಸಭೆ ಒಳಗಡೆ. ಅವ್ನಿಗೆ ಏನಾದ್ರೂ ಒಳ್ಳೇದಾಯ್ತು ಅಂದ್ರೆ ಹೊಟ್ಟೆ ಕಿಚ್ಚು. ಚೆನ್ನಾಗಿರೋ ಬಟ್ಟೆ ಹಾಕೊಂಡ್ಬಿಟ್ರೆ ಕಣ್ಣೂರಿ, ಹೊಟ್ಟೆ ಉರಿ, ತಡ್ಕೊಳಕ್ ಆಗಲ್ಲ. ಬೇಕಂತ ಕಿಚ್ಚು ಎಬ್ಸೋದು, ಬೇಡದಿರೋ ಮಾತುಗಳನ್ನ ಆಡೋದು, ಒಬ್ರ ಜೊತೆ ಇನ್ನೊಬ್ರು ಜಗಳ ಹಬ್ಸೋದು, ಬೇಡದಿರೋ ವಿಷಯಗಳಲ್ಲಿ ತಲೆ ಹಾಕುವಂಥದ್ದು, ಮತ್ತು ಜಾತಿ, ಮತ, ಕುಲ, ಭಾಷೆಗಳಲ್ಲಿ ಭೇದ ಭಾವವನ್ನು ತರುವಂತವರೇ ಈ ಕೊರಿಂಥದವರ ಸಭೆ ಇದಾಗಿತ್ತೆಂಬುದಾಗಿ he identified that this was the first problem that the church of Corinth faced ಎಂಬುದಾಗಿ ನಾವು ನೋಡ್ತೀವಿ. ಓಕೆ, ನಾವು ರೋಮ ಬರೆದ ಪತ್ರಿಕೆಯಲ್ಲಿ 8ನೇ ಅಧ್ಯಾಯ, ರೋಮನ್ಸ್ ಚಾಪ್ಟರ್ 8 verse 5 and 6 ಓದುವಂತದ್ದು. ಶರೀರ ಭಾವವನ್ನು ಅನುಸರಿಸುವವರು ಅದಕ್ಕೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸು. ಶರೀರ ಭಾವದವರು ಈಗ ಯಾವುದ್ರ ಮೇಲೆ ಮನಸ್ಸಿಡುವಂತವರಾಗಿರುತ್ತೆ? ಕಂಟಿನ್ಯೂ ಮಾಡಿ. ಪವಿತ್ರಾತ್ಮನನ್ನು ಅನುಸರಿಸುವವರು ಪವಿತ್ರಾತ್ಮನಿಗೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುತ್ತಾರೆ. ಸ್ವಲ್ಪ ಬೇಗ ಓದ್ಬೇಕು, ಯಾಕೆ ತುಂಬಾ ಇದೆ. ಶರೀರ ಭಾವದವುಗಳ ಮೇಲೆ ಮನಸ್ಸಿಡುವುದು ಮರಣ. ಶರೀರ ಭಾವದ ಮೇಲೆ ಮನಸ್ಸಿಡುವಂತದ್ದು ಮರಣ. ಇದನ್ನ ಗಮನಿಸಿ, ಮರಣ. ಓಕೆ, ಇಟ್ ಇಸ್ ಡೆತ್ ಎಂಬುದಾಗಿ ಇಂಗ್ಲಿಷ್ ನೋಡ್ತೀವಿ. ಪವಿತ್ರಾತ್ಮನವುಗಳ ಮೇಲೆ ಮನಸ್ಸಿಡುವುದು ಜೀವವು. ಈಗ ಜೀವವನ್ನ ಮತ್ತೆ ಶಾಂತಿಯನ್ನ ತಿರಸ್ಕರಿಸಿ ಯಾವ್ದು ಇಟ್ಕೊಂಡಿದ್ದಾರೆ ಗಟ್ಟಿಯಾಗಿ? ಮರಣವನ್ನ. ಶರೀರ ಭಾವದಿಂದ ಉಂಟಾಗುವಂತದ್ದು ಜೀವ ಮತ್ತೆ ಸಮಾಧಾನ ಅಲ್ಲ, ಶಾಂತಿ ಅಲ್ಲ, ಸಂತೋಷವಲ್ಲ. ಏನೋ ಉಂಟಾಗ್ತಾ ಇದೆ? ಮರಣ ಉಂಟಾಗ್ತಾ ಇದೆ. ಹೊಟ್ಟೆ ಕಿಚ್ಚಿಂದ, ಜಗಳದಿಂದ, ಭೇದ ಭಾವದಿಂದ ಉಂಟಾಗುವಂತದ್ದು ಮರಣ. ಯಾಕಂದ್ರೆ ಇದು ಶರೀರಕ್ಕೆ ಸಂಬಂಧಪಟ್ಟಗಳು. ಆತ್ಮಕ್ಕೆ ಸಂಬಂಧಪಟ್ಟವನ್ನ ತ್ಯಜಿಸಿ they have held on to the things of the flesh which will result in death, not spiritually, not physically, spiritually, eternal death. Okay,
ಮುಗಿತಾ ಅದು 5, 6? ಯಾಕೆಂದರೆ ಶರೀರ ಭಾವಗಳ ಮೇಲೆ ಮನಸ್ಸಿಡುವುದು ದೇವರಿಗೆ ಶತ್ರುತ್ವವು. Okay, 5 and 6 ಅಷ್ಟೇ. 5 and 6. So death instead of peace, death instead of life and peace they have chosen. ಇದರೆಲ್ಲ ಹಿಂದೆ ಒಂದು ಇದನ್ನ ನೋಡೋದಾದ್ರೆ ವಾಟ್ ಇಸ್ ದ ರೀಸನ್ ಬಿಹೈಂಡ್ ಆಲ್ ದಿಸ್ ಅಂದ್ರೆ ಅಹಂಕಾರ. ನೀನ್ ಯಾರು ನನಗೆ ಹೇಳಕ್ಕೆ? ಸಭೆಯಲ್ಲಿ ನೀನ್ ಯಾವನ್ ಹೇಳಕ್ಕೆ? ನೀನ್ ಯಾವನ್ ಸೋದರ ಕೊಡಕ್ಕೆ? ನಿನ್ ಯೋಗ್ಯತೆ ಏನು? ಅವರೇನ್ ಬಾರಿ ಸಾಚಾನ? ಇಂಥ ವಿಷಯಗಳಲ್ಲಿ ವಿಭಜನೆ ಇತ್ತು ಅವರಲ್ಲಿ. ಓಕೆ, ದಿಸ್ ವಾಸ್ ದ ರಿಸಲ್ಟ್ ಆಫ್ ಇನ್ನರ್ ಪ್ರೈಡ್. ಇದಕ್ಕೆ ಕನ್ನಡದಲ್ಲಿ ಅಹಂ, ನಾನತ್ವ, ನಾನು ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಗಲಾತದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 19ನೇ ವಚನ, ದಯವಿಟ್ಟು ಬೇಗ ಓದಿ. 5, Now the 5, works of the flesh are manifest, which are these: Now the works of the flesh are manifest. ಏನದು? adultery, fornication, uncleanness, lasciviousness, idolatry, witchcraft, hatred, ಹೇಟ್ರೆಡ್. ಇಲ್ಲಿಂದ ಗಮನಿಸಿ, ಹೇಟ್ರೆಡ್, ವೇರಿಯನ್ಸ್, emulations, wrath, strife, seditions, and heresies, envying, murder, ಎನ್ವಿ, ಹೊಟ್ಟೆ ಕಿಚ್ಚು, ಮರ್ಡರ್ ಎಂಬುದಾಗಿ ನೋಡ್ತೀವಿ. drunkenness, revelings, ರಿವೈಲ್ರಿ. ಸೊ ಇಲ್ಲಿ ನಾವು ನೋಡಿದ್ರೆ ವರ್ಕ್ಸ್ ಆಫ್ ದ ಫ್ಲೆಶ್ ಆರ್ ಎವಿಡೆಂಟ್ ವಿಚ್ ಆರ್ ಆಲ್ರೆಡಿ ಫಾರ್. ಆಮೇಲೆ ಸ್ವಲ್ಪ ಕೆಳಗಡೆ ಬಂದ್ರೆ 20th verse ಅಲ್ಲಿ ಹೇಟ್ರೆಡ್, ಕಂಟೆನ್ಷನ್ಸ್ ಅಂದ್ರೆ ಜಗಳ ಆಡೋದಕ್ಕೆ ಕಾರಣನೇ ಇರಲ್ಲ, ಬಟ್ ಜಗಳ ಆಡುವಂಥದ್ದು. ಕಂಟೆನ್ಷನ್ಸ್, ಜೆಲಿಸೀಸ್, ಹೊಟ್ಟೆ ಕಿಚ್ಚು, ಔಟ್ಬರ್ಸ್ ಆಫ್ ವ್ರಾತ್. ಅಂದ್ರೆ ಏನು? ಸಡನ್ ಆಗಿ ನಾರ್ಮಲ್ ಆಗಿ ಇರ್ತಾನೆ, ಸಡನ್ ಆಗಿ ನೆತ್ತಿಗೆರೋದು, ಸಡನ್ ಆಗಿ ಜಗಳ ಆಡುವಂಥದ್ದು, ಸಡನ್ ಆಗಿ ಕೂಗಾಡುವಂಥದ್ದು. ಔಟ್ಬರ್ಸ್ ಆಫ್ ವ್ರಾತ್. ಸೆಲ್ಫಿಶ್ ಆಂಬಿಷನ್ಸ್, ಬೇರೆಯವರನ್ನ ತುಳಿದು ಉದ್ಧಾರ ಆಗುವಂಥದ್ದು. ಓಕೆ, ಇದು ಅವಿಶ್ವಾಸಿಗಳಲ್ಲ, ವಿಶ್ವಾಸಿಗಳಲ್ಲಿ ಕಂಡು ಬಂದಂತ ಸಂಗತಿಗಳು. ಓಕೆ, ಆಮೇಲೆ ಏನು? ಡಿಸೆನ್ಷನ್ಸ್ ಅಂಡ್ ಹೆರಿಸೀಸ್. ಈ ಸಂಗತಿಗಳು ಕಂಡು ಬಂದವು ಎಂಬುದಾಗಿ. ಸೊ ದೀಸ್ ಆರ್ ಶರೀರ ಭಾವದ ಕಾರ್ಯಗಳು ಎಂಬುದಾಗಿ. ಹಗೆತನ, ಹೊಟ್ಟೆ ಕಿಚ್ಚು, ಸಿಟ್ಟು ಎಂಬುದಾಗಿ. ಇಂಥ ಜನರು, ಗಮನಿಸಿ, ಇಂಥ ಜನರು ದೇವರ ರಾಜ್ಯವನ್ನು ಸೇರಲಾರರು ಎಂಬುದಾಗಿ ಇದೆ ಗಲಾತ್ಯದವರ ಪತ್ರಿಕೆಯಲ್ಲಿ ಬರೆಯುತ್ತಾರೆ. ದಯವಿಟ್ಟು ನಿಮ್ಮನ್ನ ನೀವು ಮೋಸ ಪಡಿಸ್ಕೋಬೇಡಿ. ಇಂಥ ಭಾವವುಳ್ಳವರು ದೇವರ ರಾಜ್ಯವನ್ನು ದೇ ವಿಲ್ ನಾಟ್ ಇನ್ಹೆರಿಟ್ ದ ಕಿಂಗ್ಡಮ್ ಆಫ್ ಗಾಡ್. ಓಕೆ, ಎರಡನೇದಾಗಿ ಎಳೆಗೂಸು. ದೇರ್ ವಾಸ್ ನೋ ಗ್ರೋತ್ ಇನ್ ಕ್ರೈಸ್ಟ್, ನೋ ಮೆಚುರಿಟಿ ಇನ್ ಕ್ರೈಸ್ಟ್. ಓಕೆ, ಅಂದ್ರೆ ಏನರ್ಥ? ಯಾವ ಗುಣಗಳು, ಪವಿತ್ರಾತ್ಮನ ಗುಣಗಳು, ಯಾವ ಗುಣಗಳು ಕಂಡು ಬರಬೇಕಾಗಿತ್ತೋ ಆ ಗುಣಗಳು ಮಾಯಾ ಇಲ್ಲ, ಟುಸ್ಸು. ಓಕೆ, ಅದ್ರ ಬದಲಾಗಿ ಏನು? ನಿನ್ನ ಭಾವ, ಅದನ್ನ ನಾವು ಗಮನಿಸಿದ ಕೊಲೊಸ್ಸೆದವರ ಪತ್ರಿಕೆಯಲ್ಲಿ 3ನೇ ಅಧ್ಯಾಯ 1ರಿಂದ 3 ವಚನ ತಗೊಂಡಂತಲ್ಲ. Colossians chapter 3 verse 1 to 3. ಆದ ಕಾರಣ ಓದಿ. ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟುದರಿಂದ ಮೇಲುಗಳನ್ನ ಹುಡುಕಿರಿ, ಅಲ್ಲಿ ಕ್ರಿಸ್ತನು ದೇವರ ಬಲಗಡೆಯಲ್ಲಿ ಆಸೀನನಾಗಿದ್ದಾನೆ. ಮೇಲಿರುವಂತವರ ಮೇಲೆ ಮನಸ್ಸಿಡಿರಿ, ಭೂಸ್ತಂಭವಾದಗಳ ಮೇಲೆ ಇಡಬೇಡಿರಿ. ಯಾಕಂದ್ರೆ ನೀವು ಸತ್ತಿರಲ್ಲ. ಯು ಆರ್ ಡೆಡ್. ನೀನು ಸತ್ತೋಗಿದ್ಯಾ. ಯಾವ ಸಂದರ್ಭದಲ್ಲಿ, ಯಾವ ಕ್ಷಣದಲ್ಲಿ ನೀನು ಯೇಸು ಸ್ವಾಮಿಯ ನಿನ್ನ ಸ್ವಂತ ರಕ್ಷಕನಾಗಿ ನೀನು ಅಂಗೀಕರಿಸಿದ್ಯೋ ಆ ಕ್ಷಣದಲ್ಲಿ ಆದರ್ಶ್ ಬೆಂಜಮಿನ್ ಸತ್ತ. ನಿಮ್ ಮೇಲೆ ಜೀವಿಸುವಂತವ್ ನಾನಲ್ಲ. ಯಾರು? ಕ್ರಿಸ್ತನು ಜೀವಿಸಬೇಕಾಗಿತ್ತು. ನಿಮ್ಮ ಜೀವವು ಕ್ರಿಸ್ತನೊಂದಿಗೆ ದೇವರಲ್ಲಿ ಮರೆಯಾಗಿಟ್ಟಿದೆ. ಓಕೆ, ಫೈನ್. ಸೊ ಈ ಪೌಲನು ನೀವು ಎಳೆಗೂಸು ಎಂಬುದಾಗಿ ಹೇಳೋದ ಅರ್ಥ ಏನಂದ್ರೆ, ಆಗ್ತಾ ಇಲ್ಲ, ಕ್ರಿಸ್ತನ್ ಕಾಣಿಸ್ತಾ ಇಲ್ಲ ನಿಮ್ಮಲ್ಲಿ. ಯಾರು ಕಾಣಿಸ್ತಾ ಇದಾರೆ? ನಿಮ್ಮ ಹಳೆ ಸ್ವಭಾವಗಳು ಕಾಣಿಸ್ತಾ ಇದೆ, ನಿಮ್ಮ ಹೊಟ್ಟೆ ಕಿಚ್ಚು ಕಾಣಿಸ್ತಾ ಇದೆ. ನೀವು ಇನ್ನು ನಿಮ್ಮ ಹಳೆ ಸ್ವಭಾವವನ್ನ ಬಿಟ್ಟಿಲ್ಲ, ತ್ಯಜಿಸಿಲ್ಲ. ಅದು ಹಿಡ್ಕೊಂಡೇ ಸಭೆಗೆ ಬರ್ತಾ ಇದ್ದೀರಾ, ಅದ್ ಹಿಡ್ಕೊಂಡೇ ಹೊಟ್ಟೆ ಕಿಚ್ಚು ಬರ್ತಾ ಇದ್ದೀರಾ, ಅದ್ ಹಿಡ್ಕೊಂಡೇ ಸಭೆ ಆರಾಧನೆಯಲ್ಲಿ ಪಾಲ್ಗೊಳ್ಳುವಂತ ಆಗ್ತಾ ಇದ್ದೀರಾ, ಅದ್ ಹಿಡ್ಕೊಂಡೇ ಮೆಸೇಜ್ ಕೇಳಿಸ್ಕೊಳ್ತಾ ಇದ್ದೀರಾ, ಸ್ತೋತ್ರ ಕೊಡ್ತಾ ಇದ್ದೀರಾ. ಇಂಥ ವಿಷಯಗಳನ್ನ ಗುರುತಿಸಿ ಹೇಳುವಂತದ್ದೇ ಪೌಲನು ನೀವು ಎಳೆಗೂಸುಗಳು. 2 Corinthians 3:18 ಏನ್ ಆಗ್ಬೇಕಾಗಿತ್ತು ಅವರು ಎಂಬುದಾಗಿ ನೋಡ್ತೀವಿ. Let no one deceive himself. Let no one deceive himself. If anyone among you seems to be wise in this age, let him become a fool, that he may become wise. 2 Corinthians 3:18 ನಾವೆಲ್ಲರೂ ಮುಸುಕು ತೆಗೆದಿರುವ ಮುಖದಿಂದ ಕರ್ತನ ಪ್ರಭಾವವನ್ನು ದರ್ಪಣದಲ್ಲಿ ಕಾಣಿಸುತ್ತದೋ ಎಂಬಂತೆ ದೃಷ್ಟಿಸುವರಾಗಿದ್ದು ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ ಹೋಗುತ್ತಾ. ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ ಹೋಗುತ್ತಾ ಅಂದ್ರೆ ಏನು? ಫ್ರಮ್ ಗ್ಲೋರಿ ಟು ಗ್ಲೋರಿ. ಯಾಕೆ? ಬಿಕಾಸ್ ಯು ಲುಕಿಂಗ್ ಅಟ್ ಕ್ರೈಸ್ಟ್. ನಿನ್ನ ಮನಸ್ಸು ನಿನ್ನ ಶರೀರದ ಮೇಲೆ, ನಿನ್ನ ಅಹಂ ಮೇಲೆ, ನಿನ್ನ ನಾನತ್ವದ ಮೇಲೆ ಇದ್ರೆ ಯು ವಿಲ್ ನೆವರ್ ಬಿಕಮ್ ಲೈಕ್ ಕ್ರೈಸ್ಟ್. ನಿನ್ನ ದೃಷ್ಟಿ ಎಲ್ಲ ಎಲ್ಲಿರ್ಬೇಕೀಗ?
ಯೇಸು ಕ್ರಿಸ್ತನ ಮೇಲೆ ಇದ್ದಾಗ ಯು ವಿಲ್ ಮೂವ್ ಫ್ರಮ್ ಗ್ಲೋರಿ ಟು ಗ್ಲೋರಿ. ಬಟ್ ಇವತ್ತು ಗ್ಲೋರಿ ಟು ಗ್ಲೋರಿಗಿಂತ ಮೋರಿ ಟು ಮೋರಿ ಹೋಗ್ತಾ ಇದೀವಿ, ಕೊಚ್ಚೆಗೆ ಕೊಚ್ಚೆ ಹೋಗ್ತಾ ಇದೀವಿ, ಅಸಹ್ಯವಾಗಿ ಹೋಗ್ತಾ ಇದ್ರು ಅವರು ಕೊರಿಂಥದವರ ಬರೆದಂತಹ ಪತ್ರಿಕೆಯವರು. ದಿಸ್ ಇಸ್ ದ ಟ್ರೂತ್, ದಿಸ್ ಇಸ್ ದ ಫ್ಯಾಕ್ಟ್. ಯಾಕಂದ್ರೆ ನಿಮ್ಮಲ್ಲಿ ಯೇಸು ಸ್ವಾಮಿಯಲ್ಲಿ ಕಂಡು ಬಂದಂತ ಗುಣಲಕ್ಷಣಗಳು ಕಾಣಲಿಲ್ಲ. ಓಕೆ, ಆದ್ರಿಂದ ಒಂದು ಇದು ಒಬ್ಬ ಭಕ್ತನೀತಿ ಈ ರೀತಿ ಹೇಳ್ತಾನೆ. ಓಕೆ, ಸಿ ದೇರ್ ಇಸ್ ದಿಸ್ ಕೋಟ್, ಏನಂದ್ರೆ ನಾನ್ ಕ್ರಿಶ್ಚಿಯನ್ಸ್ ದೇ ಡು ನಾಟ್ ವಾಂಟ್ ಎನಿಥಿಂಗ್ ಟು ಡೂ ವಿತ್ ಕ್ರೈಸ್ಟ್ ಆರ್ ಹಿಸ್ ಚರ್ಚ್. ಅಂದ್ರೆ ಅವಿಶ್ವಾಸಿಗಳಿಗೆ ಸಭೆ ಮತ್ತು ಕ್ರಿಸ್ತನ ಕಂಡ್ರೆ ಆಗಲ್ವಂತೆ. ಸೊ ಯಾಕೆ ಅಂತ ಇವನ್ ಕೇಳ್ದ ಒಬ್ಬ ಸಭೆ ಮೆಂಬರ್, ನಮ್ಮ ಅವ್ರ ಸಭೆ ಹಿರಿಯರನ್ನ, ಹಿರಿಯರೇ ಯಾಕೆ ನಮ್ಮ ಈ ಅವಿಶ್ವಾಸಿಗಳಿಗೆ ಹೀದನ್ ಪೀಪಲ್ ವೈ ಡೋಂಟ್ ವಾಂಟ್ ಎ ಕ್ರೈಸ್ಟ್, ವೈ ಡು ದೇ ನಾಟ್ ವಾಂಟ್ ದ ಚರ್ಚ್? ಯಾಕೆ ಅಲ್ಲಿ ಸಮಾಧಾನ ಇಲ್ವಾ, ಶಾಂತಿ ಇಲ್ವಾ, ಯೇಸು ಸ್ವಾಮಿ ನಮ್ಮ ಪಾಪಕ್ಕಾಗಿ ಸತ್ತಿಲ್ವಾ ಎಂಬುದಾಗಿ ಕೇಳ್ತಾರೆ. ಆಗ ಸಭೆ ಹಿರಿಯರು ಕೊಟ್ಟಂತ ಉತ್ತರ, ಬಿಕಾಸ್ ನಾನ್ ಕ್ರಿಶ್ಚಿಯನ್ಸ್ ನೋ ಕ್ರಿಶ್ಚಿಯನ್ಸ್ ಟು ವೆಲ್ ಅಂತೆ. ಯಾಕೆಂದ್ರೆ ಅವ್ರ ಕ್ರೈಸ್ತರು ಅಂತ ಅನ್ಕೊಳ್ತಾರಲ್ಲ, ಅವ್ರನ್ನ ಅರ್ಥ ಬಿಟ್ಟಿದ್ದಾರೆ ಅವಿಶ್ವಾಸಿಗಳು. ಅದಕ್ಕೆ ಯೇಸು ಸಭೆ ಹತ್ರ ಬರಲ್ಲ, ಅವರು ಅದಕ್ಕೆ ಸಭೆ ಹತ್ರ ಬರಲ್ಲ ಅಂತ ಹೇಳ್ತಾರೆ. ಓಕೆ, ಸೊ ದಿಸ್ ಇಸ್ ದ ರೀಸನ್. ಎನ್ವಿ, ಸ್ಟ್ರೈಫ್ ಅಂಡ್ ಡಿವಿಷನ್, ನಾನತ್ವ, ಗರ್ವ, ಅಹಂಕಾರದಿಂದ ತುಂಬಿದ 3 ಉದಾಹರಣೆಗಳು. ಸೈತಾನ, ಎಜಿಕಲ್ ಚಾಪ್ಟರ್ 28:17. ಅವನೇನ ತೆಗೆದ್ಬೇಡ, ಅವನೇನಾಗಬೇಕಾಗಿತ್ತು, ಅವ್ನು ಯಾರು, ಅವನು ಪ್ರಧಾನ ದೂತ. ಈ ಪ್ರಧಾನ ದೂತ ಕೆಲಸ ಏನು? ದೇವರನ್ನ ಆರಾಧನೆ ಮಾಡೋದು, ಮತ್ತೆ ಅವನ ಕೆಳಗಡೆ ಇರುವ ದೂತಗಳನ್ನ ಏನ್ ಮಾಡೋದು? ಟು ಎಕ್ವಿಪ್ ದ ಸೇಂಟ್ಸ್ ಆಫ್ ಕ್ರೈಸ್ಟ್. ಭಕ್ತರನ್ನ ಪ್ರೋತ್ಸಾಹ ಮಾಡುವಂತದ್ದು, ಸಹಾಯ ಕೊಡುವಂತದ್ದೇ ಅವನ ಒಂದು ಉದ್ದೇಶ ಆಗಿತ್ತು. ಅದ್ರ ಬದಲ ಏನ್ ಮಾಡ್ದ? ಹಿ ಸಾ ಟು ಹಿಮ್ಸೆಲ್ಫ್, ತನ್ನೊಳಗೆ ಹಿ ಲುಕ್ಡ್ ಟು ಹಿಮ್ಸೆಲ್ಫ್. ನಾನ್ ಯಾಕೆ ದೇವರ ಇದ್ರಲ್ಲಿ ಕೂತ್ಕೊಂಡ್ಬಾರ್ದು, ನಾನೇ ಆರಾಧನೆ ಇದು ಮಾಡಬಾರ್ದು? ದೇರ್ ವಾಸ್ ಡಿವಿಷನ್. ಎಲ್ಲಿ? ಪರಲೋಕದಲ್ಲಿ 3 ಭಾಗದಲ್ಲಿ 1 ಭಾಗನ ಡಿವೈಡ್ ಮಾಡ್ಬಿಟ್ಟ. ಡಿವಿಷನ್ ಯಾಕೆ? ಶರೀರ ಭಾವವುಳ್ಳವರಾಗಿರೋ ಕಾರಣ ದೇರ್ ವಾಸ್ ಡಿವಿಷನ್. 2ನೇದಾಗಿ ಅಬ್ರಹಾಮನ ಮತ್ತೆ ಲೋಟ. ಓಕೆ, ಲೋಟನು ಇದನ್ನ ಆದಿಕಾಂಡ 13ನೇ ನೋಡ್ತೀವಿ. ಓಕೆ, ಲೋಟನಿಗೂ ಅಬ್ರಹಾಮನು ಸಂಬಂಧಿಕರು. ಓಕೆ, ಇನ್ನೊಂದು ಮಾತಲ್ಲಿ ಹೇಳ್ಬೇಕಂದ್ರೆ ಲೋಟ ಒಬ್ಬ ಮಗ ಆಗ್ಬೇಕಾಗಿತ್ತು, ಮಗನ ಸ್ಥಾನದಲ್ಲಿ ಅಬ್ರಾಮಿಗೆ ಇದ್ದ. ಓಕೆ, ಆದ್ರೆ ಲೋಟನ ಕಣ್ಣುಗಳು ಹಿ ಲುಕ್ಡ್ ಟು ದ ವರ್ಲ್ಡ್. ಓಕೆ, ಆ ಯೋರ್ದಾನ್ ಪ್ರಾಂತ್ಯವನ್ನ ನೋಡ್ದ. ಅವನ ಆಳುಗಳಿಗೂ ಮತ್ತೆ ಅಬ್ರಾಹ್ಮನ ಆಳುಗಳಿಗೂ ಜಗಳ ಆಗ್ತಾ ಇತ್ತು. ಯಾಕೆ? ಲೋಟನ್ ಗೊತ್ತಿರ್ಲಿಲ್ವಾ ಇದು? ಅವನೇ ಚೂ ಬಿಡ್ತಾ ಇದ್ದ. ಹೋಗ್ಲಿ, ಅಬ್ರಾಹ್ಮ ಏನಕ್ಕೆ? ವೈ ಶುಡ್ ಹಿ reap all the benefits? Why should he experience all these blessings? ನಾವು ಸ್ವಲ್ಪ ಮಾಡೋಣ. ಅದಕ್ಕೆ ಅವನ ಆಳುಗಳನ್ನ ಚೂ ಬಿಡ್ತಾ ಇದ್ದ, ಅದಕ್ಕೆ ಸುಮ್ಮನೆ ಇದ್ದ, ಇಲ್ಲಾಂದ್ರೆ ಅವನು ಇಂಟರ್ಫಿಯರ್ ಆಗ್ತಾ ಇದ್ದ. ಓಕೆ, ಮಾಡಿ ಕೊನೆಗೆ ಅವನು ಹಿ ಲುಕ್ಡ್ ಟು ದ ವರ್ಲ್ಡ್. ಈ ಲೋಕದ ಕಣ್ಣಿನ ಆಸೆಗಳಿಗೋಸ್ಕರ ಈಗ ಸಂಬಂಧ ಮುರಿತು. ನೀನ್ ಹೋಗಪ್ಪ, ನೀನ್ ಎಲ್ಲಿ ಹೋಗ್ತೀನಿ, ನೀನ್ ಆಪೋಸಿಟ್ ಅಲ್ಲಿ ಹೋಗ್ತೀನಿ ಅಂತ. 3ನೇ ಉದಾಹರಣೆ, ಪೌಲ ಮತ್ತೆ ಬಾರ್ನಬ. ಓಕೆ, ಪೌಲನನ್ನ ಅಂಗೀಕಾರ ಮಾಡಿದವ್ರು ಯಾರು? ಇದೇ ಬಾರ್ನಬ. ಎಲ್ಲ ಅಪೋಸ್ತಲರು ಅವನ್ನ ತಿರಸ್ಕಾರ ಮಾಡಿದಂತ ಸಂದರ್ಭಗಳಲ್ಲಿ ಬಾರ್ನಬ ಅವನನ್ನ ಕರ್ಕೊಂಡ. ಓಕೆ, ಪೌಲನ್ ಕಂಡ್ರೆ ಎದುರುವಂತ ಸಂದರ್ಭಗಳಲ್ಲಿ ಪೌಲನನ್ನ ಸ್ವೀಕಾರ ಮಾಡಿಕೊಂಡಂತ ವ್ಯಕ್ತಿ ಬಾರ್ನಬ. ಓಕೆ, ಬಟ್ ಮಾರ್ಕನ ವಿಷಯವಾಗಿ ಆ ಒಂದು ಆಕ್ಟ್ಸ್ ಚಾಪ್ಟರ್ 15:37-19 ನಲ್ಲಿ ನೋಡ್ತೀವಿ. ಅವರಲ್ಲಿ ಒಂದು ಡಿವಿಷನ್ ಉಂಟಾಗುತ್ತೆ. ಏನಂದ್ರೆ ನಮ್ಮನ್ನ ಬಿಟ್ಟು ಹೋದಂತ ಮನುಷ್ಯನನ್ನ ನಾವು ಕರ್ಕೊಂಡು ಹೋಗೋದು ಬೇಡ. ಈಗ ಆ ಪೌಲನನ್ನ ಸೇರಿಸಿದಂತ ವ್ಯಕ್ತಿಯೇ ಅವನನ್ನ ಕ್ಷಮಿಸಿರುವಾಗ ಇವನು ಕ್ಷಮಿಸ್ಬೇಕಾಗಿತ್ತ, ಕ್ಷಮಿಸಬಾರ್ದಾಗಿತ್ತ? ಸೊ ಈಗ ದೇರ್ ವಾಸ್ ಅ ಡಿವಿಷನ್. ಇವನೊಂದ್ ಕಡೆ ಹೋದ, ಇವನೊಂದ್ ಕಡೆ ತಿಮೋತಿ ಟುಕ್ ಸೈಲಸ್, ಪಾಲ್ ಟುಕ್ ಸೈಲಸ್ ಅಂಡ್ ವೆಂಟ್, ಬಾರ್ನಬಾಸ್ ಟುಕ್ ಮಾರ್ಕ್ ಅಂಡ್ ವೆಂಟ್ ಎಂಬುದಾಗಿ ನಾವು ನೋಡ್ತೀವಿ. ಡಿವಿಷನ್. ವೈ? ಅನ್ಫರ್ಗಿವಿಂಗ್ ಸ್ಪಿರಿಟ್. ಓಕೆ, ಇಂಥ ಜನರು ದೇವರ ರಾಜ್ಯವನ್ನು ಸೇವೆ. ಇದಕ್ಕಿಂತ ಹೆಚ್ಚಾಗಿ ಇನ್ನೊಂದಿದೆ, ಸ್ಪಿರಿಚುವಲ್ ಪ್ರೈಡ್. ಏನಂದ್ರೆ ಸೇವೆ ಮಾಡಕ್ ಹೋಗ್ತೀವಲ್ಲ, ಒಂದೊಂದು ಹಂತ ರೀಚ್ ಆಗ್ಬಿಟ್ಟಿರ್ತಾರೆ ಸ್ಪಿರಿಚುವಲ್ ಲೀಡರ್ಸ್, ಕೆಲವು ಜನ ಅಥವಾ ವಿಶ್ವಾಸಿಗಳು. ಏನಂದ್ರೆ ಇಫ್ ದೇ ಫೀಲ್ ದಟ್ ದೇ ಆರ್ ಇನ್ಫೀರಿಯರ್ ಟು ಯೋರ್ ನಾಲೆಡ್ಜ್, ಅವ್ರ ಜೊತೆ ಸೇವೆ ಮಾಡಲ್ಲ. ಬರ್ತೀಯಾ, ಪ್ರಸಂಗ ಮಾಡಿ, ಎಷ್ಟು ಜನ ಬರ್ತಾರೆ ಸರ್? ದಯವಿಟ್ಟು ಬರ್ತೀರಾ, ನಿಮ್ ಪ್ರೀಚಿಂಗ್ ಕೊಡ್ತೀರಾ? ಎಷ್ಟು ಜನ ಬರ್ತಾರೆ? 1000 ಜನ ಬಂದ್ರೆ ಮಾತ್ರ ಬರೋದು. 2-3 ಜನ ಇದ್ರೆ ಬರೋದು ಬೇಡ. ಯಾಕೆ? ಅವ್ನು 2-3 ಜನ ಸತ್ರು ಪರವಾಗಿಲ್ಲ, ಅವ್ನಿಗೆ ಏನ್ ಬೇಕು? He wants to stand for. So ಅಂತ ಜನರು ಕೂಡ ಇದ್ದಾರೆ. There is spiritual pride also. ಇಂಥ ಸಂಗತಿಗಳು ಕೂಡ ಕೊರಿಂಥದವರು ಬರೆದಂತ ಪತ್ರಿಕೆ, ಕೊರಿಂಥದವರ ಸಭೆಯಲ್ಲಿ ಕಂಡು ಬಂತು ಎಂಬುದಾಗಿ ನೋಡುತ್ತಾ ಇದ್ದೇವೆ. ಈ ಶರೀರ ಭಾವ ಸಂಗತಿಗಳನ್ನು ಆಲೋಚಿಸುವಾಗ
ಇದೆಲ್ಲವೂ ವ್ಯರ್ಥ. ಒಂದು ಹಾಡು ನೋಡ್ತೀವಿ, ಕೋಟಿ ಕೋಟಿ ಹಣವಿದ್ದರೂ ಇಡೀ ಕೋಟೆಗೆ ನೀ ದೊರೆಯಾದರೂ ಕೊನೆಗಾಲವು ನಿನಗೆ ಬಂದಾಗ ಕೊಂಡೊಯ್ಯುವುದು ಏನು? ಬಾರೋ ಪರಲೋಕಕ್ಕೆ ಯೇಸುವೆ ಮಾರ್ಗ ಅಂತ ಹೇಳ್ತೀವಿ. ಎರಡನೆಯ ಒಂದು ಪ್ರಾಬ್ಲಮ್, ವಾಟ್ ದ ಫಸ್ಟ್ ಒನ್ ವಾಸ್ ಕಾರ್ನಲ್ ಮೈಂಡ್. ಎರಡನೇ ಒಂದು ಪ್ರಾಬ್ಲಮ್, ಚಾಪ್ಟರ್ 5 verse 6 to 8. ಹೀಗಿರುವುದರಿಂದ ನಾವು ಯಾವಾಗಲೂ ಧೈರ್ಯವುಳ್ಳವರಾಗಿದ್ದೇವೆ. ನಾವು ನೋಡುವವರಾಗಿ ನಡೆಯದೆ ನೀವು ನೀವು ಹಿಗ್ಗುವುದು ಒಳ್ಳೆಯದಲ್ಲ. ಸ್ವಲ್ಪ ಹುಳಿ ಕಲಿಸಿದರೆ ಕಣಿಕವೆಲ್ಲ ಹುಳಿಯಾಗುತ್ತದೆ ಎಂಬುದು ನಿಮಗೆ ತಿಳಿಯದು. ನೀವು ಹುಳಿ ಇಲ್ಲದವರೆನಿಸಿಕೊಂಡದರಿಂದ ಹಳೆಯ ಹುಳಿಯನ್ನು ತೆಗೆದುಹಾಕಿ ಹೊಸ ಕಣಿಕದಂತಾಗಿರ್ರಿ. ಯಾಕಂದ್ರೆ ಪಸ್ಕ ಯಜ್ಞದ ಕುರಿಯು ಕೊಯ್ದದೆ ಅದಾವುದೆಂದು ಕ್ರಿಸ್ತನೇ. 5 to 8 ಆಯ್ತಾ? ಆದ ಕಾರಣ ನಾವು ಹಳೆಯ ಹುಳಿಯನ್ನು ಅಂದರೆ 6 to 8, chapter 5 verse 6 to 8. 1 Corinthians chapter 5 verse 6 to 8. ಹೀಗಿರುವುದರಿಂದ ನಾವು ಯಾವಾಗಲೂ ಧೈರ್ಯವುಳ್ಳವರಾಗಿದ್ದೇವೆ. ನೀವು ಹಿಗ್ಗುವುದು ಒಳ್ಳೆಯದಲ್ಲ. ಸ್ವಲ್ಪ ಹುಳಿ ಕಲಿಸಿದರೆ ಕಣಿಕವೆಲ್ಲ ಹುಳಿಯಾಗುತ್ತದೆಂಬುದು ನಿಮಗೆ ತಿಳಿಯದು. ನೀವು ಹುಳಿ ಇಲ್ಲದವರೆನಿಸಿಕೊಂಡದ್ದರಿಂದ ಹಳೆ ಹುಳಿಯನ್ನು ತೆಗೆದುಹಾಕಿ ಹೊಸ ಕಣಿಕದಂತಾಗಿರ್ರಿ. ಯಾಕೆಂದರೆ ನಮ್ಮ ಪಸ್ಕದ ಯಜ್ಞದ ಕುರಿಯು ಕೊಯ್ದದೆ ಅದಾದ ನಂತರ ಕ್ರಿಸ್ತನೇ. ಆದ ಕಾರಣ ನಾವು ಹಳೆ ಹುಳಿಯನ್ನು ಅಂದರೆ ದುರ್ಮಾರ್ಗತ್ವ, ದುಷ್ಟತ್ವ ಎಂಬ ಹುಳಿಯನ್ನು, ಸರಳತೆ, ಸತ್ಯತೆ ಎಂಬ ಹುಳಿ ಇಲ್ಲದ ರೊಟ್ಟಿಯನ್ನೇ ತೆಗೆದುಕೊಂಡು ಹಬ್ಬವನ್ನು ಆಚರಿಸೋಣ. ಅಂದ್ರೆ ಏನು? ಈ ಹುಳಿ ರೊಟ್ಟೆ ಸೇರ್ಕೊಂಡಿತ್ತು ಸಭೆಯಲ್ಲಿ. ಏನು? ದುಷ್ಟ ಮಾರ್ಗವನ್ನು ಅನುಸರಿಸುವಂತ ಇನ್ನೊಂದು ಪದ ಇದರಲ್ಲಿ, ದುಷ್ಟತ್ವವನ್ನು ಅನುಸರಿಸುವಂತವರು. ಪೀಪಲ್ ಹೂ ಪ್ರಾಕ್ಟಿಸ್ ಮ್ಯಾಲಿಸ್, ಪೀಪಲ್ ಹೂ ಪ್ರಾಕ್ಟಿಸ್ ಅನ್ರೈಚಸ್ನೆಸ್. ಇದು ಎಂತ ಒಂದು ವಿಪರ್ಯಾಸ ಅಂದ್ರೆ ಏನಂತ ಇದ್ರು ಅಂದ್ರೆ, ದಯವಿಟ್ಟು ಒಂದು ವಾಕ್ಯವನ್ನು ಬೇಗ ತೆಗೆರಿ. ಆಕ್ಟ್ಸ್ ಚಾಪ್ಟರ್ 13 verse 39, 13:39. ಮೋಸೆಯ ಧರ್ಮಶಾಸ್ತ್ರದ ಮೂಲಕ ನೀವು ಬಿಡುಗಡೆ ಹೊಂದಲಾಗದ ಎಲ್ಲಾ ಪಾಪಗಳಿಂದ ನಂಬುವರೆಂಬ ಆತನ ಮೂಲಕವಾಗಿ ಇದನ್ನ ಹೇಳ್ತಾ ಇದ್ರು. ಎಲ್ಲ ಪಾಪ ಮಾಡ್ಬೇಕಾದ್ರೆ ಇದೆ, ಧರ್ಮಶಾಸ್ತ್ರ ನಮ್ಮನ್ನ ಬಿಡಿಸಲಿಲ್ಲ, ಯೇಸು ಸ್ವಾಮಿನ ಬಿಡಿಸಾದ್ರೆ ಹೆಂಗ್ ಬೇಕಾದ್ರೆ ಜೀವಿಸು, ಏನ್ ಬೇಕಾದ್ರೆ ಮಾಡು, ವ್ಯಭಿಚಾರ ಮಾಡು, ಸುಳ್ಳು ಮಾಡು, ಮೋಸ ಮಾಡು, ವಂಚಿಸು, ದ್ವೇಷಿಸು, ಯಾಕೆ ಯೇಸು ಸ್ವಾಮಿ ಕ್ಷಮಿಸ್ತಾನೆ ಎಂಬುವಂತ ಬೋಧನೆ ಇವರಲ್ಲಿತ್ತು. ದೇರ್ ಇಸ್ ನೋ ಸೆಪರೇಷನ್ ಆಫ್ ಲೈಫ್, ನೋ ಡಿಫರೆನ್ಸ್ ಬಿಟ್ವೀನ್ ಸೇಂಟ್ ಅಂಡ್ ದ ಸಿನ್ನರ್. ಓಕೆ. ಆದ್ರೆ ಈ ಮತ್ತಾಯನ ಬರೆದಂತ ಸುವಾರ್ತೆ 5ನೇ ಅಧ್ಯಾಯ 13ರಿಂದ 16ನೇ ವಚನ ನಾವು ನೋಡುವಾಗ ಯೇಸು ಸ್ವಾಮಿಯ ಒಂದು ಆಜ್ಞೆ ಏನಿತ್ತು ಎಂಬುದಾಗಿ ನಾವು ನೋಡುವಂತವರಾಗೋಣ. ಮ್ಯಾಥ್ಯೂ ಚಾಪ್ಟರ್ 5. ನೀವು ಭೂಮಿಗೆ ಉಪ್ಪಾಗಿರ್ರಿ. ಉಪ್ಪು ಸಪ್ಪಗಾದರೆ ಅದಕ್ಕೆ ಇನ್ನಾದ್ದರಿಂದ ಉಪ್ಪಿನ ರುಚಿ ಬಂದಿತ್ತು. ಜನರು ಅದನ್ನು ಹೊರಗೆ ಹಾಕಿ ಸುಡುವುದಕ್ಕೆ ಅದು ಯೋಗ್ಯವೇ ಹೊರತು ಮತ್ತಾವ ಕೆಲಸಕ್ಕೂ ಬಾರದು. ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಗುಡ್ಡದ ಮೇಲೆ ಕಟ್ಟಿರುವ ಊರು ಮರೆಯಾಗಿರಲಾರದು. ಮತ್ತು ದೀಪವನ್ನು ಹತ್ತಿಸಿ ಕೊಳಗದೊಳಗೆ ಇಡುವುದಿಲ್ಲ, ದೀಪಸ್ತಂಭದ ಮೇಲೆ ಇಡುತ್ತಾರಷ್ಟೇ. ಆಗ ಅದು ಮನೆಯಲ್ಲಿರುವವರೆಲ್ಲರಿಗೆ ಬೆಳಕು ಕೊಡುವುದು. ಅದರಂತೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ. ಹೀಗಾದ್ರೆ ಅವರು ನಿಮ್ಮ ಒಳ್ಳೆ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು, ನಿಮ್ಮ ಒಳ್ಳೆ ಕಾರ್ಯಗಳನ್ನ ನೋಡಿ, ನಿಮ್ಮ ಸಾಕ್ಷಿ ಜೀವಿತವನ್ನ ನೋಡಿ ಯಾರನ್ನ ಘನಪಡಿಸಬೇಕಾಯಿತು? ಪರಲೋಕದಲ್ಲಿರುವಂತ ದೇವರ. ಬಟ್ ಈಗ ಏನ್ ಮಾಡ್ತಾರೆ? ಅವರ ಕಾರ್ಯಗಳನ್ನ ನೋಡಿ ಸಭೆಗೆ, ಅಯ್ಯೋ ದೇವರೇ ನಮಗೆ ಈ ಸಭೆ ಸವಾಸ ಬೇಡಪ್ಪ ಅಂತ ಯಾರು ಹೇಳ್ತಾ ಇದ್ದಾರೆ? ಅನ್ಯರು ಹೇಳ್ತಾ ಇದ್ದಾರೆ. ಅಂತ ಸ್ಥಿತಿಗತಿಗಳಿಗೆ ಇಳಿದು ಹೋದಂತ ಒಂದು ಸಭೆ ಕೊರಿಂಥದ ಸಭೆ. ಓಕೆ. ಇಲ್ಲಿ ಎಂತ ಆಮೇಲೆ ರೋಮನ್ಸ್ ಚಾಪ್ಟರ್ 12 verses 1 and 2 ನಮ್ಗೆ ಗೊತ್ತು. ನಿಮ್ಮ ತಂದುಕೊಂಡು ನಿಮ್ಮ ದೇಹಗಳನ್ನ. ಸೊ ಗಾಡ್ ಎಕ್ಸ್ಪೆಕ್ಟ್ಸ್ ಸೆಪರೇಷನ್ ಫ್ರಮ್ ಯುವರ್ ಬಾಡಿ, ನಾಟ್ ಓನ್ಲಿ ಫ್ರಮ್ ಯುವರ್ ಸ್ಪಿರಿಟ್. ಆಮೇಲೆ ಕಂಟಿನ್ಯೂ ಮಾಡಿ. ರೋಮನ್ಸ್ ಚಾಪ್ಟರ್ 12 verses 1 and 2. ಇಹಲೋಕದ ನಡವಳಿಕೆಗಳನ್ನ ಅನುಸರಿಸದೆ ನೂತನ ಮನಸ್ಸನ್ನ ಹೊಂದಿಕೊಂಡು ಪರಲೋಕ. ಇಲ್ಲಿ ಏನಿತ್ತು? 3 ತರವಾದಂತ ಒಂದು ಕಾಂಪ್ರಮೈಸ್ ಲೈಫ್, ಕನ್ಸೀಲ್ಡ್ ಸಿನ್ಸ್. ಅವರ ಗುಪ್ತವಾದಂತ ಪಾಪಗಳು 3 ರೀತಿಯಾದಂತ ಗುಪ್ತವಾದಂತ ಪಾಪ ಇರ್ತದೆ. ಕೇಳಿಸ್ಕೊಳ್ಳಿ. ಒಂದು, ನಾನ್ ಮಾಡಿದಂತ ಪಾಪ ಯಾವನ್ಗೂ ಗೊತ್ತಾಗ್ಬಾರ್ದು, ನನ್ನ ಮನೆಯವ್ರಿಗೂ ಗೊತ್ತಾಗ್ಬಾರ್ದು, ನಮ್ಮ ಹತ್ರ ಇರೋರ್ಗೂ ಗೊತ್ತಾಗ್ಬಾರ್ದು, ನಮ್ಮ ಸಭೆಯವ್ರಿಗೂ ಗೊತ್ತಾಗ್ಬಾರ್ದು. ಹೆಂಗ್ ಬೇಕಾದ್ರೆ ಜೀವಿಸ್ತೀನಿ ಸೈಲೆಂಟ್ ಆಗಿ, ನಾನು ಯಾರಿಗೂ ಗೊತ್ತಾಗ್ಬಾರ್ದು ನನ್ನ ಪಾಪ. ಫಸ್ಟ್ ಟೈಪ್ ಆಫ್ ಕನ್ಸೀಲ್ಡ್ ಸಿನ್ ಅಂದ್ರೆ ಏನಂದ್ರೆ ಸೆಲ್ಫ್ ಕನ್ಸೀಲ್ಮೆಂಟ್.
ನಾನು ಮಾಡುವಂತ ಪಾಪ ಯಾವನ್ಗೂ ಗೊತ್ತಾಗ್ಬಿಡ್ಬಾರ್ದು. ಬಟ್ ಪಾಪ ಮಾಡೋ ತಪ್ಪು ಅಂತ ಹೇಳಲ್ಲ, ಪಾಪ ಮಾಡ್ಬೋದು, ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಪಾಪ. ಅಂದ್ರೆ ಸಭೆಯಲ್ಲಿರುವಂತ ವ್ಯಕ್ತಿಗಳು ದೇ ವರ್ ಕನ್ಸೀಲಿಂಗ್ ದರ್ ಓನ್ ಸಿನ್ಸ್. ಇನ್ನೊಂದ್ ತರದ ಪಾಪ, ಇನ್ನೊಂದ್ ತರ ಕನ್ಸೀಲ್ಮೆಂಟ್ ಇತ್ತು. ಏನು? ಅವನ್ ನೀತಿವಂತನಾಗಿರ್ತಾನೆ ಸಭೆಯಲ್ಲಿ. ಈಗ ಸಭೆಯಲ್ಲಿ ನಾವೆಲ್ಲರೂ ಸಹೋದರರಾಗಿ ದೇವರು ನಮ್ಮನ್ನ ನೇಮಿಸಿದ್ದಾನೆ ಅಲ್ವಾ. ಈಗ ಸಹೋದರರು ಪಾಪ ಮಾಡ್ತಾರೆ, ನೀನೇನ್ ಮಾಡ್ಬೇಕು, ಹೋಗಿ ಎಚ್ಚರಿಸ್ಬೇಕಂತ ವಾಕ್ಯ ಹೇಳ್ತಾರೆ. ಸೊ ಇವನೇನ್ ಮಾಡ್ತಾನೆ, ನಾನ್ಯಾಕಪ್ಪ ಹೇಳೋದು, ನನ್ ಪಾಡಿಗೆ ನಾನು ಆರಾಮಾಗಿರ್ತೀನಿ, ನಾನು ದೇವ್ರ ಮೆಚ್ಚುಗೆ ಆಗಿದ್ದೀನಿ, ಅವ್ನ್ ಪಾಪ ನಾನೇ ಕೇಳೋದು, ಆಮೇಲೆ ಹೇಳಿ ಅವ್ನ್ ದೃಷ್ಟಿಗೆ ನಾನೇ ನಿಷ್ಠುರ ಆಗೋದು ಅಂತ ಕೆಲವು ವ್ಯಕ್ತಿಗಳು ಇದ್ರು. ಅಂದ್ರೆ ದೇವರು ಓಕೆ ವಿತ್ ಅದರ್ ಪೀಪಲ್ ಸಿನ್ನಿಂಗ್ ಇನ್ ದ ಚರ್ಚ್. ಮೂರನೇ ತರದ ಏನ್ ಗೊತ್ತಾ, ಭಯಂಕರ ಇದು. ಅವ್ನ್ ಪಾಪ ಇವನು ಗೊತ್ತಿರ, ಇವನ್ ಪಾಪ ಅವ್ನ್ ಗೊತ್ತಿರ, ಇಬ್ರಿಬ್ರು ಹೇಳಾರ. ನೀನ್ ಹೇಳಿದ್ರೆ ನಾನು ಹೇಳ್ತೀನಿ, ನಾನ್ ನಿನ್ ಪಾಪ ಹೇಳೋದ, ನೀನ್ ನನ್ನ ಪಾಪ ಹೇಳ್ಬೇಡ ಅಂತ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಹೋಗುವಂತ ಸಭಿಕರು ಸಹ ಈ ಕೊರಿಂಥದ ಸಭೆಯಲ್ಲಿ ಇದ್ರು ಎಂಬುದಾಗಿ ನಾವು ನೋಡುವಂತ ಅಂದ್ರೆ ವಿಷಯ ಒಂದು ಸೀರಿಯಸ್ ವಾರ್ನಿಂಗ್ ದಟ್ ಇಸ್ ಗಿವನ್ ಇನ್ 16 and 17. ಏನದು ಎಂಬುದಾಗಿ ನಾವು ನೋಡೋಣ. ಅದೇ 3ನೇ ಅಧ್ಯಾಯ 16 and 17. Do you not know that you are the temple of God? ನೀವು ದೇವರ ಆಲಯವಾಗಿದ್ದೀರೆಂದು ದೇವರ ಆತ್ಮನ ಮೇಲೆ ವಾಸ ಮಾಡುತ್ತಾನೆ ಎಂದು ಗೊತ್ತಿಲ್ಲವೋ? ಯಾವನಾದರೂ ದೇವರ ಆಲಯವನ್ನ ಕೆಡಿಸುವುದಾದರೆ ದೇವರು ಅವನನ್ನ, God will destroy you. There is no second thought. If you destroy the temple of God, that is your body, that is the church, God will not hesitate to destroy you. ಇದು ಸತ್ಯ. ಓಕೆ. ಮೂರನೇ ಪ್ರಾಬ್ಲಮ್, ಅದನ್ನ ನಾವು 6ನೇ ಅಧ್ಯಾಯದಲ್ಲಿ 5ರಿಂದ 8ನೇ ವಚನ ತನಕ ನಾವು ನೋಡುವಂತವರಾಗಿದ್ದೀವಿ. ನಿಮ್ಮಲ್ಲಿ ನಾಚಿಕೆ ಹುಟ್ಟಿಸುವುದಕ್ಕೆ ಇದನ್ನು ಹೇಳುತ್ತೇನೆ. ಐ ಸೇ ದಿಸ್ ಟು ಯುವರ್ ಶೇಮ್. ಕಂಟಿನ್ಯೂ ಮಾಡಿ. ಏನು ತನ್ನ ಸಹೋದರನ ಮಧ್ಯದಲ್ಲಿ ನ್ಯಾಯವನ್ನ ಬಗೆಹರಿಸಬಲ್ಲವನಾದ ಜಾಣನು ನಿಮ್ಮಲ್ಲಿ ಒಬ್ಬನಾದರೂ ಇಲ್ಲವೋ? ಸಹೋದರನ ಮೇಲೆ ವ್ಯಾಜ್ಯ ಮಾಡುವುದು. ಯಾರ ಮೇಲೆ ಹೋಗ್ತಾ ಇದ್ದಾರೆ ಈಗ? ಸಹೋದರ ಮೇಲೆ ನ್ಯಾಯಕ್ಕಾಗಿ ಹೋಗ್ತಾ ಇದ್ದಾರೆ. ಅಲ್ಲದೆ ಅದನ್ನು ಕ್ರೈಸ್ತ ಭಕ್ತರಲ್ಲದವರ ಮುಂದೆ ತೆಗೆದುಕೊಂಡು ಹೋಗುವುದು ಸರಿಯೋ? ನಿಮ್ಮಲ್ಲಿ ವ್ಯಾಜ್ಯ ಮಾಡುವುದು ನೀವು ಸೋತವನೆಂಬುದು ಗುರುತು. ಅದಕ್ಕಿಂತ ಅನ್ಯಾಯವನ್ನು ಯಾಕೆ ಸಹಿಸಬಾರದು? ಆ ಆಸ್ತಿಯ ನಷ್ಟವನ್ನು ಯಾಕೆ ತಾಳಬಾರದು? ಯಾಕಪ್ಪ, ನಿನ್ ಸಹೋದರ ತಾನೆ, ನಿನಗೆ ಅನ್ಯಾಯ ಮಾಡಿದ ತಾನೆ, ಬಿಟ್ಬಿಡು, ಬದುಕ್ಲಿ, ನೀನ್ ಯಾಕೆ ನ್ಯಾಯವನ್ನ ತೀರಿಸೋದಕ್ಕೆ ಹೋಗ್ತೀಯ ಅಂತ ಕೇಳ್ತಾನೆ ಲಾಸ್ಟ್. ಆದರೆ ನೀವು ಅನ್ಯಾಯ ಮಾಡುತ್ತೀರಿ. ನೀವೇ ಗಮನಿಸಿ, ಯಾರ ಬಗ್ಗೆ ಹೇಳ್ತಾನೆ? ಸಭೆಗೆ ಸೇರುವಂತ ವ್ಯಕ್ತಿಗಳ ಬಗ್ಗೆ ಹೇಳ್ತಾನೆ. ನೀವು ಅನ್ಯಾಯ ಮಾಡುತ್ತೀರಿ, ಆಸ್ತಿಯನ್ನ ಏನಂತಾರೆ, ಯು ಚೀಟ್. ಓಕೆ, ಅಂಡ್ ಯು ಡೂ ರಾಂಗ್ ಟು ಯೋರ್ ಬ್ರದರ್. ಯು ಡೂ ದೀಸ್ ಥಿಂಗ್ಸ್ ಟು ಯೋರ್ ಬ್ರದರ್ಸ್. ಯು ಡೂ ದೀಸ್ ಥಿಂಗ್ ಟು ಯೋರ್ ಸಿಸ್ಟರ್ಸ್. ಅಂದ್ರೆ ಏನ್ ನಡೀತಾ ಇತ್ತು ಅಂದ್ರೆ, ಅನ್ಯಾಯ ಆಗೋದು ಸಭೆಯಲ್ಲಿ, ಅನ್ಯಾಯ ಆಗೋದು. ನ್ಯಾಯಕ್ಕೆ ಎಲ್ಲೋಗ್ತಾ ಇದಾರೆ? ಅನ್ಯರ ಮಧ್ಯದಲ್ಲಿ ಹೋಗ್ತಾ ಇದಾರೆ. ಯಾಕೆ ಅಂದ್ರೆ ಅವ್ನ್ ಮಾಡೋ ಕೆಲಸನೇ ಅನ್ಯಾಯದಲ್ಲಿ ಕಾರ್ಯನ ಮಾಡಿರ್ತಾನೆ. ನ್ಯಾಯ ತೀರ್ಸಕ್ಕೆ ಸಭೆಗೆ ಹೋದ್ರೆ ನ್ಯಾಯ ತೀರಿಸ್ಬಿಡ್ತಾರಲ್ಲ, ಬಾಕಿ ಗೊತ್ತು ಅವರಿಗೆ. ಆದ್ರಿಂದ ಅನ್ಯರ ಮಧ್ಯದಲ್ಲಿ ನ್ಯಾಯಕ್ಕೆ ಹೋಗುವಂಥದ್ದು. ಸುಳ್ಳಾಗಿ ಸೈಟ್ ಬ್ರದರ್, ಒಳ್ಳೆ ಸೈಟ್ ಬ್ರದರ್ ತಗೊಳ್ಳಿ ಅಂತ ಕೈ ಹಾಕ್ಸ್ಬಿಡೋದು. ನೋಡಿದ್ರೆ ಇದು ಬ್ಲಾಕ್ ಸೈಟ್ ಅದು. ಓಕೆ, ಇವ್ನ್ ಗೊತ್ತದು ಬ್ಲಾಕ್ ಸೈಟ್ ಅಂತ. ಹೋಗ್ಸ, ಯಾಕೆ? ಇವ್ನ ಕಮಿಷನ್ ಬರ್ತಲ್ಲ. ಕಮಿಷನ್ ಬಂದಾದ್ಮೇಲೆ ಬ್ರದರ್ ಅದು ಯಾಕೋ ಆಗ್ತಲ್ಲ ಬ್ರದರ್, ಡಾಕ್ಯುಮೆಂಟ್ಸ್ ಎಲ್ಲ ಸರಿ ಇಲ್ಲ. ಏನ್ ಮಾಡೋದು ಅಂದ್ರೆ, ಇದೇನಿದು ನೀನ್ ತೋರಿಸಿಲ್ವಾ ಡಾಕ್ಯುಮೆಂಟ್, ಇದು ಸೈಟ್ ಗಿಟ್ಟಲ್ಲ, ಬಾ ನ್ಯಾಯಕ್ಕೆ ಹೋಗೋಣ. ಎಲ್ಲಿ? ಅನ್ಯರ ಮಧ್ಯದಲ್ಲಿ. ಯಾಕೆ? ಅವನ್ ಜಡ್ಜ್ ಹತ್ರ ಬ್ರೇಕ್ ತಗೊಂಡ್ ಕೊಟ್ಟಿರ್ತಾನೆ, ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ಅಂತ ಸಂಗತಿಗಳು ಈ ಸಭೆಯಲ್ಲಿ ನಡೀತಾ ಇತ್ತು. ಟೇಕಿಂಗ್ ಜಸ್ಟಿಸ್ ಅಂಡ್ ಲಾ ಇನ್ ಟು ದರ್ ಓನ್ ಹ್ಯಾಂಡ್ಸ್. ಫಾಲ್ಸ್ ಜಸ್ಟಿಸ್ ವರ್ಸಸ್ ಟ್ರೂ ಜಸ್ಟಿಸ್. ಓಕೆ, ಇಲ್ಲೂ ಕೂಡ ಒಂದು ಭಯಂಕರವಾದಂತ ಒಂದು ವಾರ್ನಿಂಗ್ ಅದೇ 9ರಿಂದ 11ನೇ ವಚನ ತನಕ ನಾವು ನೋಡಬಹುದು. ಅನ್ಯಾಯಗಾರನು ದೇವರ ರಾಜ್ಯಕ್ಕೆ ಬಾಧ್ಯನಾಗಲು. ಡು ಯು ನಾಟ್ ನೋ ದಟ್ ದಿ ಅನ್ರೈಚಸ್ ವಿಲ್ ನಾಟ್ ಇನ್ಹೆರಿಟ್ ದ ಕಿಂಗ್ಡಮ್ ಆಫ್ ಗಾಡ್.
ಕಂಟಿನ್ಯೂ ಮಾಡಿ. ಮೋಸ ಹೋಗಬೇಡಿರಿ, ಮೋಸ ಹೋಗ್ಬೇಡಿ, ಜಾರರು, ವಿಗ್ರಹಾರಾಧಕರು, ವ್ಯಭಿಚಾರಿಗಳು, ಬಿಡಾಕಿ. 11ನೇ ವಚನ ಓದಿ. ಅಂಡ್ ಸಚ್, ನಿಮ್ಮಲ್ಲಿ ಕೆಲವರು ಅಂತಹ ಓಕೆ 10ನೇ ವಚನ ಕೊನೆ ಭಾಗ. ನಾಟ್ ಥೀವ್ಸ್, ಜೀವನೊಳಗೆ ಒಬ್ಬರಾದರೂ ದೇವರ ರಾಜ್ಯಕ್ಕೆ ಎಂತವರು ಓದಿ ಅದನ್ನ 10ನೇ ವಚನ. ಕಳ್ಳರು, ಕುಡಿಕರು, ಬೈಯುವವರು, ಸುಳ್ಳುಕೊಳ್ಳುವರು ಅಂತವ್ರು ಇಂಥವ್ರು ದೇವರ ರಾಜ್ಯಕ್ಕೆ ವ್ಯಭಿಚಾರಿಗಳು, ವಿಗ್ರಹಾರಾಧಕರು. ಬಾಧ್ಯರಾಗುದಿಲ್ಲ. ನಿಮ್ಮನ್ನ ನೀವು ಮೋಸ ಪಡಿಸ್ಕೋಬೇಡ್ರಿ, ನಿಮ್ಮನ್ನ ನೀವು ಮೋಸ ಪಡಿಸ್ಕೋಬೇಡಿ. ಅವರ್ ಗಾಡ್ ಇಸ್ ಅ ರೈಚಸ್ ಗಾಡ್. ನ್ಯಾಯವನ್ನ ತೀರ್ಸ್ತಾನೆ. ನಮ್ಮ ಪಾಪದ ಮುಖಾಂತರವಾಗಿ ತನ್ನ ಸ್ವಂತ ಮಗನ ಮೇಲೆ ನ್ಯಾಯ ತೀರ್ಸಂತ ದೇವ್ರು ನಿನ್ ಮೇಲೆ ತೀರ್ಸಲ್ವಾ? ಓಕೆ, ಹಾಗಾದ್ರೆ ಯಾವ ರೀತಿಯಾಗಿ ಇರಬೇಕು ಎಂಬುದಾಗಿ ಪೌಲ ಬರೀತಾನೆ. ಯಾವ ರೀತಿಯಾಗಿ ಇರಬೇಕು ಎಂಬುದಾಗಿ ಒಂದು ಚಾರ್ಟ್ ಮಾಡ್ಕೊಂಡ್ ಬಂದಿದ್ದೀನಿ. ಈಗ ಇದೇನಿದು? ಯಾವ್ದಾದ್ರು ಬರೀ ಮಕ್ಕಳಪ್ಪ, ಇದು ಯಾರಿದು? ಏನಿದು ಗೊತ್ತಿರಕಾಗ್ತಾ ಇದೆಯಾ? ಅದು ಹಿಂಗ್ ಹಿಡ್ಕೊಳ್ತೀನಿ ಕರೆಕ್ಟ್ ರೀತಿಲಿ. ಯಾವ ತರ ಕಾಣಿಸ್ತಾ ಇದೆ? ಸ್ಲಿಪ್ಪರ್. ಓಕೆ, ಟೂತ್ ಐಡಿಯಾ ಕೊಡ್ತೀನಿ. ಈಗ ಕ್ಲೂ ತಲೆ. ಯಾರಿಗಿದು? ಮಕ್ಳು ಮಾತ್ರ. ಓಕೆ, ಅರ್ಪಿತಾ ಬಾ. ಅಮ್ಮ ಆಂಟಿ ಹೇಳಿದ್ರೆ ನೀನ್ ಬಾ, ಒಂದು ಆಕ್ಟಿವಿಟಿ ಕೊಡ್ತೀನಿ, ಬಾಯ್ ಬೇಕು. ಸೊ ನಿನಗೊಂದು ಪಾರ್ಟ್ ಕೊಡ್ತಾ ಇರ್ತೀನಿ, ನೀನ್ ಜೋಡಿಸ್ಬೇಕು. ಅರ್ಥ ಆಯ್ತಾ? ಎಲ್ಲಿ ಜೋಡಿಸ್ತೀಯಾ? ತಗೋ, ಇಲ್ಲಿ ತಗೋ. ಇಲ್ಲ, ನೀನ್ ಜೋಡಿಸ್, ನೀನ್ ಪರವಾಗಿಲ್ಲ, ಜೋಡಿಸ್. ಓಕೆ, ತಗೋ ಇನ್ನೊಂದು. ಲಿನ್ಸಿಗೆ ಹೆಲ್ಪ್ ಮಾಡಿ ಹೇಳ್ತೀನಿ. ನೋಡ್ಕೊಳ್ಳಿ ಈಗ. ಓಕೆ, ನಿಮ್ಗೆ ಇಷ್ಟ ಬಂದ ಕಡೆ ಜೋಡಿಸು, ಬೇಗ ಜೋಡಿಸ್ಬೇಕು. ಆ ಲಿನ್ಸಿನ ಕೆಳಗಿಲ್ಲ, ನೀನ್ ಜೋಡಿಸ್ಬೇಕು. ಬೇಗ 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 ಜೋಡಿಸಿ, ಎಲ್ಲಿ ಇಷ್ಟ ಆಗುತ್ತೋ ಅಲ್ಲಿ. ಕಾಣಿಸ್ತದೆ ನಿಮ್ಗೆ? ತೋರ್ಸ್ಕೊಡಿ. ಹೆಂಗ್ ಕಾಣಿಸ್ತದೆ ನಿಮ್ಗೆ? ಚೆನ್ನಾಗಿದ್ಯಾ? ಚೆನ್ನಾಗಿದ್ಯಾ? ಏನ್ ಕಾಣಿಸ್ತಾ ಇದೆ? ಸ್ವಲ್ಪ ಹೇಳ್ತೀರಾ? ಏನ್ ಪ್ರಾಬ್ಲಮ್ ಆಯ್ತಾ ಅಥವಾ ಕರೆಕ್ಟ್ ಆಗಿದೆಯಾ? ಇದು ಇಲ್ಲ, ಇದೇನಿದು? ಕಾಲು. ಇದೇನು? ಚೆನ್ನಾಗಿದ್ಯಾ ನೋಡಕ್ಕೆ? ಓಕೆ, ಈಗ ಇನ್ನೊಂದು ಗೊತ್ತಿತ್ತು. ಇದು ಹಾಕ್ಬೇಕು, ಕೊಡೋದೆಲ್ಲ ಹಾಕ್ಬೇಕು ನೀನು. ಬೇಗ 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 ಇದು ತಗೋ. ನಾವು 12ನೇ ಅಧ್ಯಾಯ 12ರಿಂದ 26ನೇ ತನಕ 26ನೇ ಭಾಗನ ತೆಗೆದಿಟ್ಕೊಂಡಿರೋಣ. ಆಯ್ತಾ? ಕೊಡು, ಬೇಗ ಬೇಗ ಬೇಗ. ಎಲ್ಲೆಲ್ಲೂ ಹಾಕಿ, ಅದೇ ಉದ್ದೇಶ.
ಇಷ್ಟ ಬಂದ್ ಕಡೆ ಹಾಕಿ. ಸಾಕು ಸಾಕು ಸಾಕು, ಅದು ತೆಗಿಯಂಗಿಲ್ಲ. ಆ ಪೇಪರ್ ಜೊತೆ ತಗೊಂಡು ಅವಾಗ ಇದೆ. ಇದು ಕಾಣಿಸ್ತಾ ಇದೆಯಾ? ಚೆನ್ನಾಗಿದ್ಯಾ ನೋಡಕ್ಕೆ? ಇವಾಗ ಏನಾದ್ರು ಮಾಡಕ್ಕಾಗತ್ತ ಈ ಮನುಷ್ಯ? ಓಕೆ, ಇದು ತಗೊಳ್ಳಿ. ಪೇಪರ್ ಸೇರಿಸ್ತೀನಿ. ಪೇಪರ್ ಸೇರ್ಚುಟಮ್ಮ ಇದೇನೆ ಡುಮ್ಮಾ ಮಾಡ್ಬೇಕಿದ್ಯಾ? ಹಂಗೆ ಉಲ್ಟಾ ಮಾಡೋದ್ನ ಉಲ್ಟಾ ಉಲ್ಟಾ. ಸೈಡ್ ಮೇಲೆ. ಇಲ್ಲ ಇಲ್ಲ, ಮರ್ಚಿ ಮರ್ಚಿ. ಓ, ಪಾರ್ಟ್ಸ್ ಆಫ್ ದ ಬಾಡಿ ಹೇಳ್ಕೊಟ್ಟಿಲ್ಲ ಸರಿಗೆ ನಿಮ್ಗೆ. ನಿಮ್ಗೆ ಸೊ ಹಾಗಾದ್ರೆ ಹೇಗಿರ್ಬೇಕು ನಿಮ್ದಾಗಿ ನೋಡೋದಾದ್ರೆ ವಿಶೇಷವಾದ ಒಂದು ಉದಾಹರಣೆ ಕೊಡ್ತಾರೆ ಪೌಲ. ಓದಿ 12ನೇ ವಚನ. ಹೇಗೆ ದೇಹವು ಒಂದಾಗಿದ್ದರೂ ಅದಕ್ಕಿರುವ ಅಂಗಗಳು ಅನೇಕವಾಗಿಯೋ, ಹೇಗೆ ದೇಹದ ಅಂಗಗಳೆಲ್ಲವೂ ಅನೇಕವಾಗಿದ್ದು ಒಂದೇ ದೇಹವಾಗಿರುವುದು ಹಾಗೆ ಕ್ರಿಸ್ತನು ಯೆಹೂದ್ಯರಾಗಲಿ ಗ್ರೀಕರಾಗಲಿ ದಾಸರಾಗಲಿ ಸ್ವತಂತ್ರರಾಗಲಿ ನಾವೆಲ್ಲರೂ ಒಂದೇ ದೇಹವಾಗುವುದಕ್ಕಾಗಿ ಒಂದೇ ಆತ್ಮದಲ್ಲಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡೆವು. ಒಂದೇ ಆತ್ಮ ನಮ್ಮೆಲ್ಲರಿಗೂ ಪಾನವಾಗಿ ಕೊಡಲ್ಪಟ್ಟಿತು. ದೇಹವು ಒಂದೇ ಅಂಗವಲ್ಲ, ಅನೇಕ ದೇಹವು ನೋಡಿದ್ರಿ ನೀವೇ, ಅನೇಕ ಅಂಗಗಳುಳ್ಳದ್ದಾಗಿದೆ. ಕಾಲು ನಾನು ಕೈಯಲ್ಲದ ಕಾರಣ. ಸಾಕು, ಸಿಗೋದು ಐಡಿಯಾ ಸಿಕ್ಕಿದೆ ನಮಗೆ. ಯಾವುದಕ್ಕೆ ಹೋಲಿಸ್ತಾ ಇದ್ದಾನೆ ಪೌಲ? ಒಂದು ದೇಹಕ್ಕೆ, ಒಂದು ಸಭೆ ಈಗೇನಾಗಿದೆ, ಒಂದು ದೇಹಕ್ಕೆ. ಓಕೆ, ಒಂದೇ ದೇಹ, ಆ ದೇಹಕ್ಕೆ ಶಿರಸ್ಸು, ತಲೆ ಕ್ರಿಸ್ತನು, ಅದಾದ ಮೇಲೆ ಅಂಗಗಳು. ಸೊ ಅಂಗಗಳಿಗೆ ಅದಕ್ಕೆ ಆದಂತ ಫಂಕ್ಷನಾಲಿಟೀಸ್, ದೇ ಹ್ಯಾವ್ ದರ್ ಓನ್ ರೆಸ್ಪಾನ್ಸಿಬಿಲಿಟೀಸ್ ಎಂಬುದಾಗಿ ನೋಡ್ತೀವಿ. ಅದನ್ನ ಒಮಿಟ್ ಮಾಡಕ್ಕಾಗಲ್ಲ. ಮೋಸ್ಟ್ಲಿ ಅಪೆಂಡಿಕ್ಸ್ಗೂ ಏನೋ ಇತ್ತೇನೋ ಇವಾಗ ಸದ್ಯಕ್ಕೆ ಯಾರಿಗೂ. ಬಟ್ ಎವ್ರಿ ಪಾರ್ಟ್ ಹ್ಯಾಸ್ ಅ ರೋಲ್, ಎವ್ರಿ ಪಾರ್ಟ್ ಹ್ಯಾಸ್ ಅ ರೆಸ್ಪಾನ್ಸಿಬಿಲಿಟಿ. ಆಮೇಲೆ ಅದೇ ನಾವು ನೋಡ್ತೀವಿ, ಯು ಆರ್ ಪಾರ್ಟ್ ಆಫ್ ಒನ್ ಸ್ಪಿರಿಟ್ ಎಂಬುದಾಗಿ. ಅದು ನೋಡಿ ಎಲ್ಲಿ ಬರುತ್ತೆ, ಬಿಕಾಸ್ ಯು ಆರ್ ಆಫ್ ಒನ್ ಸ್ಪಿರಿಟ್ ಎಂಬುದಾಗಿ. ಓಕೆ, ನೋಡಿ 8ನೇ ವಚನ. For to one is given the okay through ಒಬ್ಬರಿಗೆ ದೇವರಾತ್ಮನ ಮೂಲಕ 13ನೇ ವಚನ. For by one spirit we were all baptized into one body. ಒಂದೇ ಆತ್ಮ ನಮ್ಮೆಲ್ಲರಿಗೂ ಒಂದೇ ಆತ್ಮದಿಂದ, ಆತ್ಮವು ನಮ್ಮೆಲ್ಲರಿಗೆ ಪಾನವಾಗಿದೆ ಎಂಬುದಾಗಿ ನಾವು ನೋಡ್ತೀವಿ. ಓಕೆ, ಹಾಗಾದ್ರೆ ಈಚ್ ಮೆಂಬರ್ ಹ್ಯಾಸ್ ಅ ಫಂಕ್ಷನ್. ಓಕೆ, ಇದನ್ನ ನಾವು 8ರಿಂದ 10ನೇ ವಚನದಲ್ಲಿ ನೋಡುವಂತರಾಗಿದ್ದೇವೆ. ರೋಮಾಪುರದ ಬರೆದ ಪತ್ರಿಕೆಯಲ್ಲಿ 12ನೇ ಅಧ್ಯಾಯ 6ರಿಂದ 8ನೇ ವಚನ ತನಕ ಸಹ ನಾವು ನೋಡುವಂತರಾಗಿದ್ದೇವೆ. ಮತ್ತು 4ನೇ ಅಧ್ಯಾಯ ಎಫೆಸದ ಪತ್ರಿಕೆ 11ನೇ ಅಧ್ಯಾಯ ನೋಡಿದೆ. ಇಲ್ಲಿ ನೋಡಿ, ಇವಾಗ ಕಂಪ್ಲೀಟ್ ಆಗಿದೆ. ಸೊಂಟ ಬಿಟ್ಬಿಟ್ಟಿದ್ದಾರೆ, ಬಟ್ ಆಮೇಲೆ ನೋಡೋಣ ಸೊಂಟ ಇದೆ. ಓಕೆ, ಸೊ ಈಗ ಸೊಂಟ ಇಲ್ಲ ಏನಾಗ, ಇದು ಅಸಹ್ಯವಾಗಿ ಕಾಣಿಸ್ತದೆ ನೋಡಿ. ಸೊ ಸೊಂಟ ಒಂದು ಇರ್ಬೇಕಲ್ಲಿ. ಇದೇ ಸೊಂಟ ಹಿಂಗ್ ಬರುತ್ತೆ. ಆಪ್ಸ್ ಎಲ್ಲ ಬರ್ದಿದ್ದೀನಿ, ಬಟ್ ಅದು ಕಾಣಿಸಲ್ಲ. ಓಕೆ, ಬಟ್ ಇದೇನಕ್ಕೆ ತೋರಿಸುತ್ತೆ ಅಂದ್ರೆ ಎಷ್ಟು ವಿಚಿತ್ರವಾಗಿ ಕಾಣಿಸುತ್ತೆ ನೋಡಿ. ಕಂಪ್ಲೀಟ್ ಆಗಿಲ್ಲ ಅಂದ್ರೆ, ಯಾವ್ದು ಹಿಂಗಿರ್ಬೇಕಾಗಿದೆಯೋ ಆ ರೀತಿ ಇಲ್ಲ ಅಂದ್ರೆ ಹೇಗೆ ಕಾಣಿಸುತ್ತೆ. ಓಕೆ, ನಿಮ್ಮ ಅನಿಸಿಕೆಗಳು ನಿಮಗೆ ಬಿಟ್ಟಿದ್ದು. ಓಕೆ, ಬಟ್ ಇಲ್ಲಿ ನಾವು ನೋಡ್ತೀವಿ ಪ್ರತಿಯೊಂದು ಅಂಗಕ್ಕೆ ಒಂದು ಫಂಕ್ಷನಾಲಿಟಿ, ಒಂದೊಂದು ರೋಲ್ಸ್ ಇದೆ. ಅದೇ ರೀತಿ ನಾವು ಸಭೆಗೆ ಅಂಗಗಳಾಗಿದ್ದೇವೆ. ಇಲ್ಲಿ ಹೇಳುವಂಥದ್ದು ನಿನಗೆ ಅಟ್ಲೀಸ್ಟ್ ಒಂದು ರೋಲ್ ಆದ್ರೂ ಇರುತ್ತೆ. ಅಟ್ಲೀಸ್ಟ್ ಒಂದು ಇಲ್ಲ ಅಂತಂದ್ರೆ, ಒಂದು ದೇವರು ಸುಳ್ಳುಗಾರ ಅಥವಾ ನೀನೊಬ್ಬ ಅಯೋಗ್ಯ. ಓಕೆ, ಯು ಹ್ಯಾವ್ ಎಸ್ಕೇಪ್ ಫ್ರಮ್ ದ ರೆಸ್ಪಾನ್ಸಿಬಿಲಿಟಿ ಗಿವೆನ್ ಟು ಯು, ಆರ್ ಯು ರಿಜೆಕ್ಟ್
the God who has given you the gift. So these are your options. This is the conclusion. Okay. So ಈಗ ನಾವು 15ರಿಂದ 19ನೇ ವರ್ಷ ತನಕ ಏನ್ ಹೇಳಕ್ ಬರ್ತದನೆ ಎಂಬ ಹೌದಾ ಅಂತ ನೋಡು. Okay, if the food should say, ನಾನು ಕೈಯಲ್ಲದ ಕಾರಣ ದೇಹಕ್ಕೆ ಸೇರಿದಿಲ್ಲವೆಂದು ಹೇಳಿದರೂ ಅದು ದೇಹಕ್ಕೆ ಸೇರಿದೇ ಇರುವುದು. ಕಿವಿ ನಾನು ಕಣ್ಣಲ್ಲದ ಕಾರಣ ನಾನು ದೇಹಕ್ಕೆ ಸೇರಿದ್ದಲ್ಲವೆಂದು ಹೇಳಿದರೂ ಅದು ದೇಹಕ್ಕೆ ಸೇರದೇ ಇರುವುದು. ದೇಹವೆಲ್ಲ ಕಣ್ಣಾದರೆ ಕಿವಿಯಲ್ಲಿ, ಅದೆಲ್ಲ ಕಿವಿಯಾದರೆ ಮೂಗೆಯಲ್ಲಿ. ಆದರೆ ದೇವರು ಆ ಅಂಗಗಳಲ್ಲಿ ಪ್ರತಿಯೊಂದನ್ನು ತನಗೆ ಸರಿಯಾಗಿ ತೋಚಿದ ಪ್ರಕಾರ ದೇಹದೊಳಗೆ ಇಟ್ಟಿದ್ದಾನೆ. ಇಲ್ಲಿ ಫಸ್ಟ್ ಒಂದು ಉದಾಹರಣೆ ಕೊಡ್ತಾ ಇದ್ದಾನೆ. ಕೈ ಏನ್ ಹೇಳ್ತದೆ ಈಗ ಕಾಲು ಏನ್ ಹೇಳ್ತಾ ಇದೆ, ನಾನು ಕೈಯಲ್ಲ, ಕಾಲು ಹೇಳ್ತಾ ಇದೆ ನಾನು ಕೈಯಲ್ಲ, ಆದ್ರಿಂದ ನಾನು ದೇಹಕ್ಕೆ ಸೇರದನಲ್ಲಪ್ಪ, ನೀನ್ ಬೇರೆಯವ್ರು ನೋಡ್ಕೊ ನಿನ್ ಕೆಲ್ಸಕ್ಕೆ. ಓಕೆ, ಈಗ 16ನೇ ವರ್ಷದಲ್ಲಿ ನಾ ಕಿವಿ ಹೇಳ್ತಾ ಇದೆ, ಬಿಕಾಸ್ ಐ ಆಮ್ ನಾಟ್ ಅನ್ ಐ ಆಮ್ ನಾಟ್ ಆಫ್ ದ ಬಾಡಿ, ಆದ್ರಿಂದ ಅದು ದೇಹದ ಅಂಗ ಆಗಿಲ್ದಿರಕ್ ಸಾಧ್ಯನಾ ಅಂತ ಕೇಳ್ತದೆ. ಓಕೆ, ಇದರಿಂದ ನಾವೇನ್ ಕಲಿಬಹುದು ಅಂದ್ರೆ, ಈಚ್ ಮೆಂಬರ್, ಸಭೆಗೆ ಸೇರಿದಂತ ಪ್ರತಿಯೊಂದು ವ್ಯಕ್ತಿ ಅವನಿಗೆ ನಿರ್ದಿಷ್ಟವಾದಂತ ಗುರುತಿಸಲ್ಪಟ್ಟಂತ ಒಂದು ಫಂಕ್ಷನಾಲಿಟಿ, ರೆಸ್ಪಾನ್ಸಿಬಿಲಿಟಿ, ಜವಾಬ್ದಾರಿಗಳು ಇದ್ದೇ ಇದೆ. ಓಕೆ, 17ನೇ ವಚನ, ಇಫ್ ದ ಹೋಲ್ ಬಾಡಿ ವರ್ ಐ, ದೇಹವೆಲ್ಲ ಕಣ್ಣಾದರೆ ಕಿವಿಯಲ್ಲಿ, ಅದೆಲ್ಲ ಕಿವಿಯಾದರೆ ಮೂಗೆಯಲ್ಲಿ. ಆದರೆ ದೇವರು ಆ ಅಂಗಗಳಲ್ಲಿ ಪ್ರತಿಯೊಂದನ್ನು ತನಗೆ ಸರಿಯಾಗಿ ತೋಚಿದ ಪ್ರಕಾರ ಇಟ್ಟಿದ್ದಾನೆ. ಓಕೆ, ಸೊ ಇದ್ರಲ್ಲಿ ನಾವು ನೋಡೋದಾದ್ರೆ ಪ್ರತಿಯೊಂದು ಅಂಗಗಳಿಗೆ ಅದಕ್ಕೆ ಇರಬೇಕಾದಂತ ಒಂದು ಜವಾಬ್ದಾರಿಗಳು, ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಇದ್ದೇ ಇದೆ. ಸೊ ಹಾಗಾದ್ರೆ ಯು ಹ್ಯಾವ್ ಟು ರೆಕಗ್ನೈಸ್ ಯೋರ್ ರೋಲ್, ಯು ಹ್ಯಾವ್ ಟು ರೆಕಗ್ನೈಸ್ ಯೋರ್ ರೆಸ್ಪಾನ್ಸಿಬಿಲಿಟಿ. ನೀನು ಕೈಯಾಗಿದ್ಯಾ, ನೀನು ಬಾಯಾಗಿದ್ಯಾ, ನೀನು ಕಾಲಾಗಿದ್ಯಾ, ನೀನ್ ಸೊಂಟ ಆಗಿದ್ಯಾ, ನೀನು ಕಿವಿಯಾಗಿದ್ಯಾ, ಏನೆಂಬುದಾಗಿ ನೀನು ಗುರುತಿಸಬೇಕು. ದಟ್ ಇಸ್ ದ ಫಸ್ಟ್ ಸ್ಟೆಪ್ ಟು ಅಕಾಂಪ್ಲಿಷಿಂಗ್ ದ ಗೋಲ್ ದಟ್ ಗಾಡ್ ಹ್ಯಾಸ್ ಸೆಟ್ ಬಿಫೋರ್ ಯು. ಓಕೆ, ಇನ್ನೊಂದೇನಂದ್ರೆ, ದೇರ್ ಇಸ್ ನೋ ನೀಡ್ ಟು ಕಂಪೇರ್. ದೇರ್ ಇಸ್ ನೋ ನೀಡ್ ಟು ಕಂಪೇರ್. ನಿನ್ನನ್ನ ನೀನು ಬೇರೆಯವ್ರ ಜೊತೆ ಕಂಪೇರ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಿನ್ನನ್ನ ಸಮಾನವಾಗಿ ದೇವರು ಸೃಷ್ಟಿಸಿಲ್ಲ. ಸಮಾನವಾಗಿ ಇರ್ಬೇಕಂತ ದೇವ್ರ ಉದ್ದೇಶನೂ ಅಲ್ಲ. ಓಕೆ, ನಿನ್ನ ರೋಲ್ ನೀನ್ ತಿಳ್ಕೊಂಡು ನಿನ್ನ ರೋಲ್ ನೀನ್ ಪೂರೈಸು ಅಷ್ಟೇ. ನಿನ್ನನ್ನ ನೀನ್ ಬೇರೆಯವ್ರ ಜೊತೆ ಕಂಪೇರ್ ಮಾಡ್ಕೋಗ್ಲಿ ಅಥವಾ ಬೇರೆಯವ್ರನ್ನ ನಿನ್ ಜೊತೆ ಕಂಪೇರ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲವೇ ಇಲ್ಲ ಎಂಬುದಾಗಿ ಹೇಳ್ತಾನೆ. ಹಾಗಾದ್ರೆ ವಾಟ್ ಇಸ್ ದ ಮೆಸೇಜ್ ದಟ್ ವಿ ಕ್ಯಾನ್ ಗೆಟ್ ಫ್ರಮ್ ದಿಸ್ ಪ್ಯಾಸೇಜ್ ಎಂಬುದಾಗಿ ನೋಡೋದಾದ್ರೆ, ದ ಚರ್ಚ್ ನೀಡ್ಸ್ ಯು. ದ ಚರ್ಚ್ ನೀಡ್ಸ್ ಯು. ಯು ಆರ್ ಇಂಪಾರ್ಟೆಂಟ್ ಟು ದ ಚರ್ಚ್. ನೀನಿಲ್ಲದೆ ಕ್ರೈಸ್ತಿಯ ಸಭೆಗೆ ನೀನು ಅವಶ್ಯ. ನಿನ್ನ ಅವಶ್ಯಕತೆ ಸಭೆಗೆ ಇದೆ. ನೋ ಒನ್ ಕ್ಯಾನ್ ರೀಪ್ಲೇಸ್ ದಟ್ ರೆಸ್ಪಾನ್ಸಿಬಿಲಿಟಿ. ನೀನು ಹೋಗ್ಬಿಟ್ರೆ ಈಗ ಒಂದು ಕಿವಿ ಇಲ್ಲ ಅಂದ್ರೆ ಗ್ಯಾಪ್ ಇದ್ದೇ ಇರುತ್ತೆ ಅಲ್ಲಿ. ಓಕೆ, ಎರಡನೇದಾಗಿ, ವಾಟ್ ಇಸ್ ದ ಸೆಕೆಂಡ್ ಥಿಂಗ್ ದಟ್ ಪಾಲ್ ಕನ್ವೇಸ್ ಥ್ರೂ ದ ಬಾಡಿ ಆಫ್ ಕ್ರೈಸ್ಟ್? Verse 20 to 26. ಆದರೆ ಅಂಗಗಳೇನೋ ಅನೇಕ, ದೇಹವು ಒಂದೇ. ಕಣ್ಣು ಕೈಗೆ ನೀನು ನನಗೆ ಅವಶ್ಯವಿಲ್ಲವೆಂದು, ತಲೆ ಕಾಲಗಳಿಗೆ ನೀವು ನನಗೆ ಅವಶ್ಯವಿಲ್ಲವೆಂದು ಹೇಳುವುದು ಅಸಾಧ್ಯ. ದೇಹದಲ್ಲಿ ಅಲ್ಪ ಬಲವುಳ್ಳವರಾಗಿ, ಇಲ್ಲಿ ನೋಡಿ, ಇಲ್ಲಿ ಕೆಲವು ಬಲವುಳ್ಳದ್ದು ಇದೆ, ಅದಕ್ಕಿಂತ ನಿರ್ಬಲವಾದದ್ದು ಇದೆ. ಕಾಣುವ ಅಂಗಗಳನ್ನು ಅತ್ಯವಶ್ಯವೆಂದು ತಿಳಿಯಬೇಕಲ್ಲವೋ? ಮತ್ತು ನಾವು ದೇಹದಲ್ಲಿ ಅಲ್ಪ ಮಾನವುಳ್ಳಗಳೆಂದೆನಿಸುವ ಭಾಗಗಳಿಗೆ ಹುಡುಗಿಯಿಂದ ಹೆಚ್ಚಾದ ಮಾನವನ್ನ ಕೊಡುವುದುಂಟು. ಹೀಗೆ ಅಂದವಿಲ್ಲದ ಅಂಗಗಳಿಗೆ ಹೆಚ್ಚಾದ ಅಂದ ಉಂಟಾಗುತ್ತದೆ, ಅಂದವುಳ್ಳ ಅಂಗಗಳಿಗೆ ಅಂತ ಅವಶ್ಯವಿಲ್ಲ. ದೇಹದಲ್ಲಿ ಭೇದವೇನೂ ಇರದೆ ಅಂಗಗಳು ಒಂದಕ್ಕೊಂದರ ಹಿತವನ್ನ ಚಿಂತಿಸುವ ಹಾಗೆ ದೇವರು ಕೊರತೆ ಉಳ್ಳದಕ್ಕೆ ಹೆಚ್ಚಾದ ಮಾನವನ್ನ ಕೊಟ್ಟು ದೇಹವನ್ನು ಹದವಾಗಿ ಕೂಡಿಸಿದ್ದಾನೆ. ಒಂದು ಅಂಗಕ್ಕೆ ನೋವಾದರೆ ಎಲ್ಲ ಅಂಗಗಳಿಗೂ ನೋವಾಗುತ್ತದೆ. ಒಂದು ಅಂಗಕ್ಕೆ ಮರ್ಯಾದೆ ಬಂದರೆ ಒಂದು ಅಂಗಕ್ಕೆ ನೋವಾದರೆ ಎಲ್ಲ ಅಂಗಕ್ಕೂ ನೋವಾಗುತ್ತೆ. ಒಂದು ಅಂಗಕ್ಕೆ ಮರ್ಯಾದೆ ಬಂದರೆ ಎಲ್ಲ ಅಂಗಗಳಿಗೂ ಸಂತೋಷವಾಗುತ್ತೆ. ಓಕೆ, ಈಗ ಇದರಲ್ಲಿ ಏನ್ ಬರುತ್ತದೆ? ಈಚ್ ಮೆಂಬರ್ is dependent, is interdependent. It is an interdependent functionality. ನೀನ್ ಬೇರೆಯವ್ರು ಇಲ್ಲದೆ ನೀನು ಇರಕ್ಕಾಗಲ್ಲ.
ಈಗ ರೈಟ್ ಹ್ಯಾಂಡ್ ಇಲ್ಲ, ಎರಡು ಕೈ ಇದೆಯಪ್ಪ, ಒಂದ್ ಕೈ ಹೋದ್ರೂ ಪರವಾಗಿಲ್ಲ ಅಂತ ಹೇಳ್ಕೊಂಡು ಈ ಕಡೆ ಬಿದ್ರೆ ಮುಖ ಹೊಡ್ಕೊಳ್ತೀನಿ. ಓಕೆ, ಸೊ ದಟ್ ಈಸ್ ದ ಸಿಚುವೇಶನ್. ಸೊ ಈಚ್ ಮೆಂಬರ್ ಈಸ್ ಡಿಪೆಂಡೆಂಟ್ ಆನ್ ದ ಅದರ್ ಮೆಂಬರ್. ಹಾಗಾದ್ರೆ ಇಲ್ಲಿ ನೋಡಿ, ಅಂಡ್ ದಿ ಐ ಕೆನಾಟ್ ಸೇ ಟು ದ ಹ್ಯಾಂಡ್ ಐ ಹ್ಯಾವ್ ನೋ ನೀಡ್ ಆಫ್ ಯು. ಪ್ರತಿಯೊಬ್ಬ ಸಭೆಯಲ್ಲಿ ಸೇರುವಂತ ವಿಶ್ವಾಸಿಗಳಿಗೆ ಅವರು ಸಮಾನರ, ಒಂದು ಸಭೆಯಲ್ಲಿ ಇರುವಂತ ಎಲ್ಲಾ ವಿಶ್ವಾಸಿಗಳು ಸಮಾನರಲ್ಲ. ಬೇರೆ ಬೇರೆ ಆದಂತ ಬಲವು ನಿರ್ಬಲ ಸಂಗತಿಗಳು ಇದೆ, ಬಲಹೀನತೆಗಳು ಇದ್ದೇ ಇರುವಂತದ್ದಾಗಿದೆ. ಆದ ಕಾರಣ ಅವ್ರು ಬೇಡ ಅಂತ ನೀನ್ ಹೇಳಕ್ ಆಗಲ್ಲ. ಯಾಕಂದ್ರೆ ನೀನ್ ಬದುಕೋದಾದ್ರೆ ಯು ನೀಡ್ ಹಿಮ್ ಆರ್ ಹರ್. ಅರ್ಥ ಆಗ್ತಾ ಇದೆಯಾ? ಸೊ ಅಲ್ಲಿ ನಾವು ನೋಡ್ತೀವಿ. ಓಕೆ, ಅದಾದ್ಮೇಲೆ ನಾವು ನೋಡ್ತೀವಿ 23rd verse ಓದೋದಾದ್ರೆ, which and those members of the body which we think to be less honorable, on those we bestow greater honor. ಇದರಲ್ಲಿ ಏನಾಗ್ತದೆ ಅಂದ್ರೆ, ಕೆಲವು ಕನ್ನಡದಲ್ಲಿ ಓದಿದ ಮತ್ತು ನಾವು ದೇಹದಲ್ಲಿ ಅಲ್ಪಮಾನ. ಈಗ ಇಲ್ಲೇನಾಗ್ತಾ ಇದೆ, ಈಗ ಏನಾಗ್ತಾ ಇದೆ, ಈಗ ಸಪೋಸ್ ಈ ಕೈ ಕೆಸರಾಗ್ಬಿಟ್ರೆ ಏನ್ ಮಾಡ್ಬೇಕು ನಾನು? ಒಂದು ದೇಹ ಏನ್ ಮಾಡ್ಬೇಕು? ಅದನ್ನ ತೊಳ್ಕೊಬೇಕಲ್ವಾ? ಅದು ಈ ಕೈ ಏನ್ ಮಾಡುತ್ತೆ ಗೊತ್ತಾ? ಇನ್ನೊಂದು ಮೆಂಬರು, ಆ ಮೆಂಬರ್ ಕೊಚ್ಚೆ ಆಗಿರೋದ್ ನೋಡಿ ನಗ್ತಾನೆ. ನಗ್ಬಿಟ್ಟು ಅಷ್ಟೇ ಇಲ್ಲ, ಎಲ್ರಿಗೂ ತೋರಿಸ್ತೇನೆ. ಆ ಸಂಗತಿಗಳು ಆ ಕೊರಿಂಥದವರ ಸಭೆಯಲ್ಲಿ ಆಗ್ತಾ ಇತ್ತು. ಒಬ್ರೊಬ್ರು ಮಾನನ ಕಾಪಾಡ್ಕೊಳ್ಳೋ ಬದಲು ಒಬ್ರ ಮಾನನ ಹರಾಜಾಗ್ತಾ ಇದ್ರು ಅನ್ಯರ ಮಧ್ಯದಲ್ಲಿ. ಇಂಥ ಸಂಗತಿಗಳಾಗ್ತದೆ. ಆದ್ರಿಂದ ಪೌಲನು ಹೇಳುವಂತದ್ದು, ನಿಮ್ಮ ನಿಮ್ಮ ಮರ್ಯಾದೆಗಳನ್ನ ಕಾಪಾಡಿಕೊಳ್ಳ್ರಿ. ಯಾಕಂದ್ರೆ ಒಂದು ಅಂಗಕ್ಕೆ ನೋವಾದ್ರೆ ಎಲ್ಲ ಅಂಗಗಳಿಗೂ ನೋವಾಗುತ್ತೆ. ಒಂದು ಅಂಗಕ್ಕೆ ಮರ್ಯಾದೆ ಬಂದರೆ ಎಲ್ಲ ಅಂಗಗಳಿಗೂ. ಆದ್ರಿಂದ ಸೊ ಯು ಆರ್ ಅಕೌಂಟಬಲ್ ಫಾರ್ ಯೋರ್ ರೋಲ್ ಅಂಡ್ ಯು ಆರ್ ಅಕೌಂಟಬಲ್ ಫಾರ್ ದ ರೋಲ್ ಆಫ್ ಯೋರ್ ಬ್ರದರ್ ಆರ್ ಯೋರ್ ಸಿಸ್ಟರ್. ಅರ್ಥ ಆಗ್ತಾ ಇದೆಯಾ? ಸೊ ಯು ಆರ್ ಅಕೌಂಟಬಲ್ ಫಾರ್ ಯೋರ್ ಸೆಲ್ಫ್ ಅಂಡ್ ದ ಚರ್ಚ್. ಮೂರನೇದಾಗಿ, ದಿಸ್ ಇಸ್ ಸೋಲೋ ಮಿಷನ್ ಅಲ್ಲ, ನೀನ್ ಹೀರೋ ಅಲ್ಲ, ಹೀರೋನ್ ಅಲ್ಲ. ಯು ಹ್ಯಾವ್ ಟು ಗೋ ಆಸ್ ಅ ಗ್ರೂಪ್. ದಿಸ್ ಇಸ್ ಅ ಟೀಮ್ ವರ್ಕ್. ಓಕೆ, ಯಾಕೆ ಈ ಮೂರು ಸಂಗತಿಗಳನ್ನ ಈ ಒಂದು ಪ್ಯಾಸೇಜ್ ಅಲ್ಲಿ? ಫಸ್ಟ್, ಇಟ್ ಇಸ್ ಎನ್ ಇಂಟರ್ ಡಿಪೆಂಡೆಂಟ್ ಫಂಕ್ಷನಾಲಿಟಿ. ಸೆಕೆಂಡ್, ಯು ಆರ್ ಅಕೌಂಟಬಲ್ ಫಾರ್ ಯೋರ್ ಬ್ರದರ್. ನಿನ್ನ ಕಾರ್ಯಕ್ಕೂ ನೀನ್ ಹೊಣೆ, ನಿನ್ನ ಸಭೆ ಬ್ರದರ್ ಅಂಡ್ ಸಿಸ್ಟರ್ ಅವ್ರ ಕಾರ್ಯಕ್ಕೂ ನೀನು ಉತ್ತರ ಕೊಡಬೇಕಾಗುತ್ತೆ ದೇವರ ಮುಂದೆ. ಓಕೆ, ಮೂರನೇದಾಗಿ, ದಿಸ್ ಇಸ್ ನಾಟ್ ಅ ಸೋಲೋ. ನೀನು ಒಬ್ಬಂಟಿಗನಾಗಿ ನೀನು ಮಾಡುವಂತ ಸೇವೆ ಸಭಾ ಸೇವೆ ಅಲ್ಲ, ಅಲ್ಲವೇ ಅಲ್ಲ. ಓಕೆ, ಸೊ ಈ ವಿಷಯಗಳನ್ನ ಇಲ್ಲಿ ತಿಳಿಸುವಂತಾರೆ. ಇದಕ್ಕಿಂತ ಒಂದು ವಿಷಯ ಏನ್ ಗೊತ್ತಾ? ಒಂದು ವಾರ್ನಿಂಗ್ ಏನಂದ್ರೆ, ಕೆಲವರು ನಾನು ಯೇಸು ಸ್ವಾಮಿ ನಂಬ್ಕೊಂಡ್ಬಿಟ್ಟಿದ್ದೀನಿ, ಯೇಸು ಸ್ವಾಮಿ ರಕ್ತದಿಂದ ಪರಿಶುದ್ಧಗೊಳಿಸಿದ್ದೀನಿ, ಆದ್ರೆ ನನಗೂ ಸಭೆಗೂ ಏನು ಬೇಡಪ್ಪ, ನಾನು ಆತ್ಮಿಕವಾಗಿ ಬೆಳಿತೀನಿ ಎಂಬುದಾಗಿ. ಅಂದ್ರೆ ಅರ್ಥ ಏನು? ಒಂದ್ ಅಂಗನ ಕಟ್ ಮಾಡಿ ಬಿಸಾಕ್ದಂಗೆ ಅಲ್ವಾ? ಇಫ್ ಯು ಐಸೋಲೇಟ್ ಯೋರ್ ಸೆಲ್ಫ್ ಫ್ರಮ್ ದ ಬಾಡಿ ಆಫ್ ಕ್ರೈಸ್ಟ್, ನಿಜ ಸಭೆಗೆ ನೋವಾಗುತ್ತೆ, ಅಂಗಕ್ಕೆ ನೋವಾಗುತ್ತೆ. ಆದ ಕಾರಣ ಬಟ್ ನಿನಗೇನಾಗುತ್ತೆ? ನೀನ್ ಕೊಳ್ತೋಗಿ ನಾಶ ಆಗ್ತೀಯ. ದ ಬಾಡಿ ವಿಲ್ ಸರ್ವೈವ್, ಬಟ್ ಇಫ್ ಯು ಐಸೋಲೇಟ್ ಯುವರ್ ಸೆಲ್ಫ್ ಫ್ರಮ್ ದ ಬಾಡಿ ಆಫ್ ಕ್ರೈಸ್ಟ್, ಯು ವಿಲ್ ನಾಟ್ ಸರ್ವೈವ್ ಎಂಬುದಾಗಿ ನಾನು ನೋಡ್ತೇವೆ. ಈ ಕರ್ತನು ತನ್ನ ಪರಿಶುದ್ಧ ಆತ್ಮವನ್ನ ನಮಗೆ ಕೊಟ್ಟಿದ್ದಾನೆ. ನಮ್ಮ ಕಾರ್ಯಗಳನ್ನ ವಿ ಶುಡ್ ರೆಕಗ್ನೈಸ್ ಅವರ್ ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್. ಇನ್ನೂ ಕೆಲವು ಸಂಗತಿಗಳಿದೆ, ಬಟ್ ಸಮಯದ ಅಭಾವದಿಂದ ನಾನು ಅದಕ್ಕೆ ಹೋಗೋದಿಲ್ಲ. ಆದರೆ ಮೈ ಕನ್ಕ್ಲೂಷನ್ ಇಸ್ ಓಕೆ ದಟ್ ವಿ ಶುಡ್ ಬಿ ಯುನೈಟೆಡ್, ಮೇಂಟೈನ್ ದ ಯೂನಿಟಿ ಆಫ್ ದ ಚರ್ಚ್. ನಮ್ಮ ಸಭೆಯ ಐಕ್ಯತೆಯನ್ನ ಕಾಪಾಡಿಕೊಳ್ಳುವಂತವರಾಗಿರಬೇಕು. ಸನ್ನಿ ಒಂದು 3 ವಾರದಿಂದ ಒಂದು ಪ್ರಶ್ನೆ ಕೇಳಿದ ಡ್ಯಾಡಿಗೆ, ಹೌ ಡು ವಿ ಐಡೆಂಟಿಫೈ ದಟ್ ದಿಸ್ ಪರ್ಸನ್ ಬಿಲಾಂಗ್ಸ್ ಟು ದ ಚರ್ಚ್ ಎಂಬುದಾಗಿ. ಅಂದ್ರೆ ಸಭೆಗೆ ಸೇರುವಂತವರು ಯಾರು ಎಂಬುದಾಗಿ ಹೇಗೆ ಗುರುತಿಸಬಹುದು ಎಂಬುದಾಗಿ ಕೇಳಿದ. ಅದಕ್ಕೆ ಉತ್ತರ, ಈಗ ಹೌ ಡು ಐ, ಈಗ ಈ ಕೈ ನನಗೆ ಸೇರಿದೆ ಅಂತ ನನಗೆ ಹೌ ಕ್ಯಾನ್ ಐಡೆಂಟಿಫೈ? ಇಲ್ಲ, ದೇಹಕ್ಕೆ ಸೇರಿದೆ. ಓಕೆ, ಆಮೇಲೆ ಇಟ್ ಈಸ್ ಯೂಸ್ಫುಲ್ ಟು ಮೀ, ಇಟ್ ಗಿವ್ಸ್ ಮೀ ಯೂಸ್. ಅಂದ್ರೆ ಒಂದು ವಚನ ಇದೆ ನೋಡಿ, 25 ಓದಿ. ಅಂದವುಳ್ಳ ಅಂಗಗಳಿಗೆ ಅಂತ ಅವಶ್ಯವಿಲ್ಲ, ದೇಹದಲ್ಲಿ ಭೇದವೇನೂ ಇರದೆ ಅಂಗಗಳು ಒಂದಕ್ಕೊಂದರ ಹಿತವನ್ನ ಚಿಂತಿಸುವವರಾಗಿರಬೇಕು. ಯಾವನು ಒಬ್ಬ ಪರರ ಅಂದ್ರೆ ಸಭೆಗಾಗಿ ಚಿಂತಿಸುವಂತವನಾಗಿದ್ದಾನೋ ಅವನು ಸಭೆಗೆ ಸೇರುವಂತವನಾಗಿದ್ದಾನೆ. One who cares for the body of Christ is the one who is a member of the church.
ಸೊ ವಿತ್ ದಿಸ್ ಮೆಸೇಜ್ ಐ ಲೀವ್ ಯು. ದ ವರ್ಕ್ ಆಫ್ ದ ಹೋಲಿ ಸ್ಪಿರಿಟ್ ಅಂದ್ರೆ ಪರಿಶುದ್ಧಾತ್ಮನ ಒಂದು ಕಾರ್ಯವೇನೆಂದ್ರೆ ಆತನು ಎಚ್ಚರಿಸುವಂತವನಾಗಿದ್ದಾನೆ, ಆತನು ಬೋಧಿಸುವಂತವನಾಗಿದ್ದಾನೆ, ಆತನು ಮಾರ್ಗದರ್ಶನ ನೀಡುವಂತವನಾಗಿದ್ದಾನೆ. ಸೊ ಈ ಒಂದು ಕಾರ್ಯಗಳು ನಮ್ಮ ಜೀವಿತದಲ್ಲಿ ಆಗಿರುವುದಾದರೆ ಈ ವಾಕ್ಯವನ್ನ ನಮ್ಮ ಹೃದಯಗಳಲ್ಲಿ ಇಟ್ಟುಕೊಂಡು ಇನ್ನು ಹೆಚ್ಚೆಚ್ಚಾಗಿ ದೇವರು ಬರುವಂತ ಕಾಲ ಸಮೀಪವಾಗಿದೆ. He may come at any time. So when he comes, will we look blameless? Will we look unified? Will we look as caring for each other? ಅಥವಾ ಒಬ್ಬರ ಮೇಲೆ ಒಬ್ರು ದೂಷಣೆ ಮಾಡ್ಕೊಂಡು, ಒಬ್ಬರ ಮೇಲೆ ಅನ್ಯಾಯ ಮಾಡ್ಕೊಂಡು, ಹೊಟ್ಟೆ ಕೆಟ್ಟು ಪಡ್ಕೊಂಡಿದೀವ, ಡಿವಿಷನ್ಸ್ ಮಾಡ್ಕೊಂಡಿದೀವ, ಭೇದ ಭಾವಗಳು ಮಾಡ್ಕೊಂಡು, ಸಕಲ ಕುಲ ಭಾಷೆ ಜನಾಂಗದವರು ಕ್ರಿಸ್ತನಲ್ಲಿ ಒಂದೇ ಎಂಬುದಾಗಿ ಸಾರುವಂತವರು ನಾವು ಒಂದೇ ಆಗಿ ವರ್ತಿಸಬೇಕಾದಂತ ಜವಾಬ್ದಾರಿ, ಹೊಣೆ ನಮ್ಮ ಮೇಲೆ ಇದೆ. ಹಾಗಾದ್ರೆ ಈ ಒಂದು ವಾಕ್ಯವು, ಮೇ ಗಾಡ್ ಬ್ಲೆಸ್ ದಿಸ್ ವರ್ಸ್ ಅಂಡ್ ಮೇ ಹಿ ಎಕ್ವಿಪ್ ಅಸ್ ಮೋರ್ ಅಂಡ್ ಮೇ ವಿ ಬಿ ಸೀನ್ ಬ್ಲೇಮ್ಲೆಸ್ at his coming. Amen.